यो नमः हरिः ओम् वाङ्मे मनसि प्रतिष्ठिता मनो मे वाचि प्रतिष्ठितमाविराविर्मयेधि वेदस्य माणिस्थ श्रुतं मे मा प्रहासीरनेनाधीतेन होरात्र्यान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवत्ववतु माम् अवतु वक्तारमवतु वक्तारम् ॐ शान्ति शान्ति शान्तिः हरिः ॐ नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशं हरिः ॐ जानकी वदनाम्भोजभानवे गतये सदां नमः श्रीरामचन्द्राय हेतवे सर्वसम्पदाम् बृहती सहस्रपारा वारशायी रमापतिः अनिरुद्धादिपञ्चात्मा पञ्चद्वीपेषु काशते पञ्चाङ्गयुक् सुपर्णं ययिट्टिकाचिति संस्थितम् आरूढस्तमहं वन्दे पञ्चशस्त्रोक्तमादरात् महदुक्तं मृत्सहस्रं सहस्रहरिवाचकं व्याकरिष्ये यथा योगं दशप्रमतिवर्त्मना हरिः ओम् ವಿಶ್ವನಿಂದ ಆರಂಭ ಮಾಡಿಕೊಂಡು ಅದೃಶ್ಯ ಎನ್ನುವಂಥ ಭಗವನ್ಮೂರ್ತಿಯವರೆಗೂ ಅನುಸಂಧಾನ ನಡೆದಿದೆ. ಅದರಲ್ಲಿ ಕೆಲವು ಶುದ್ಧ ಪಾಠದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಸ್ಪಷ್ಟ ಈಗ ವಸುಮನಃ ಅಥವಾ ವಸುಮನಃ ಅನ್ನೋದರ ಬಗ್ಗೆ ಜಿಜ್ಞಾಸೆ ನಡೀತಾ ಇದೆ. ಅದು ಸದ್ಯದಲ್ಲೇ ಸರಿ ಹೋಗುತ್ತದು. ವಸುರ್ ವಸುಮನಃ ಸತ್ಯ ಸಮಾತ್ಮ ಸಂಮಿತ ಸಮಃ ಅಂತನ್ನುವಲ್ಲಿ ವಸುಮನಃ ಅಂತ ಪಾಠ ಇರುತ್ತೆ. ವಸುಮನೋ ಮೂರ್ತಿರತ್ರ ಅಂತ ಚಿಂತನೆ ಕೊಡುವಾಗ ವಸುಮನಃ ಅಂತ ಕಾಣ್ತಾ ಇದೆ. ನೋಡೋಣ, ಸ್ವಲ್ಪ ನಾನು ವಿಚಾರಿಸಿ, ದೊಡ್ಡವರನ್ನು ವಿಚಾರಿಸಿ ಅದನ್ನ ಆದಷ್ಟು ಶುದ್ಧ ಪಾಠವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. 310 ಮಂತ್ರಗಳು ಮುಗಿದಿದ್ದವು. ಈಗ 311ನೇ ಮಂತ್ರ. ಇಲ್ಲಿ ಬರತಕ್ಕಂತಹ ಮಂತ್ರಗಳೆಲ್ಲವೂ ಕೂಡ ಬೇರೆ ಒಂದು ಶಾಖೆಯಲ್ಲಿರ್ತಕ್ಕಂತಹ ಮಂತ್ರಗಳು, ಶಾಖಾಂತರ ಸ್ಥಿತವಾಗಿರ್ತಕ್ಕಂತಹ ಮಂತ್ರಗಳದು. ಆ ಮಂತ್ರಗಳಲ್ಲಿ ಏನಿದೆ ಅದನ್ನ ಅನುಸಂಧಾನ ಮಾಡಬೇಕು ಅಂತ ಐತರೇಯ ನಾಮಕ ಪರಮಾತ್ಮ ಆರಣ್ಯಕದಲ್ಲಿ ಆದೇಶವನ್ನ ಮಾಡಿಕೊಟ್ಟ ಹಾಗೆ ಅದನ್ನು ಸೇರಿಸಿದ್ದಾರೆ. ಆದ್ದರಿಂದ ಇಲ್ಲಿಗೆ ಸ್ವರದ ವಿಷಯಕ್ಕೆ ಪರಿಪೂರ್ಣವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ ಇದು ಶಾಖಾಂತರ ಸ್ಥಿತವಾದ ಮಂತ್ರಗಳಾದ್ದರಿಂದ ಇದಕ್ಕೆ ಇದಮಿತ್ತಂ ಅಂತ ಸ್ವನಿರ್ಣಯವನ್ನ ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಶೇಷಚಂದ್ರಿಕಾರಾಯರು ಕೂಡ ಮಹಾವೈಯಾಕರಣಿಗಳು. ವ್ಯಾಕರಣದಲ್ಲಿ ಅಸಾಧಾರಣವಾದ ಪಾಂಡಿತ್ಯ ಇದೆ ಅಂದ್ರೆ ಮಾತ್ರ ವೇದಗಳಿಗೆ ಸ್ವರ ಹಾಕುವಂತಹ ಪ್ರಯತ್ನವನ್ನು ಮಾಡಬಹುದು. ನಮಗೆ ವ್ಯಾಕರಣದಲ್ಲಿ ಪಾಂಡಿತ್ಯ ಇಲ್ಲ ಅಂತಂದ್ರೆ ಯಾವ ಸ್ವರ ಏನು ಕಥೆ ಅಂತ ನಮಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಈ ಪ್ರಕಾರವಾಗಿ ಮುಂದಿನ ಮಂತ್ರ ಓಂ ಋತಮಸ್ವರಾಳ ಸಿಮಂ ಹಿಷ್ಠೋ ವಾಜಸಾತಯೇ ತ್ವಂ ಹ್ಯೇಕ ಈಶಿಷೇ ಸನಾದ ಮೃಕ್ತ ಓಜಸಾ ವಿಶ್ವಸ್ಯ ಓಂ ವ್ಯಕ್ತರೂಪಾಯ ನಮಃ. ಓಂ ಇಲ್ಲಿ ಮುಖ್ಯವಾಗಿ ದೇವರನ್ನ ವ್ಯಕ್ತ ಅಂತ ಕರೆದಿದ್ದಾರೆ. ವ್ಯಕ್ತರೂಪ. ಇವತ್ತು ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಈ ಪ್ರಾಗ್ಭಾಗದ ಅಷ್ಟು ಮಂತ್ರಗಳ ಅನುಸಂಧಾನವನ್ನ ಅಂದ್ರೆ ಮಂತ್ರವನ್ನ ರೆಕಾರ್ಡ್ ಮಾಡಿ ಕಳಿಸಿದ್ದೇನೆ. ಇಲ್ಲಿಗೆ ಸಮಗ್ರ ಪ್ರಾಗ್ಭಾಗದ 317 ಮಂತ್ರಗಳು ನಮಗೆ ರೆಕಾರ್ಡ್ ಸಿಕ್ಕಿದಾಗಾಯ್ತು. ಅದನ್ನ ಬೇಕಾದಾಗ ನೋಡ್ಕೊಂಡು ತಿಳ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು. ಈ ಮಂತ್ರದಲ್ಲಿ ದೇವರನ್ನ ವ್ಯಕ್ತರೂಪ ಅಂತ ಕರೀತಾರೆ. ಹೇಗೆ? ಹೇ ಇಂದ್ರ, ಎಲೆ ಇಂದ್ರನೇ, ತ್ವಂ ನೃತಮಃ, ನೀನು ನೃತಮ. ನೃತಮ ಅಂದ್ರೆ ನೇತೃತಮ. ನೇತೃತಮ ಅಂತಂದ್ರೆ ನೇತೃತ್ವವನ್ನ ವಹಿಸಿರುವಂತಹ ವ್ಯಕ್ತಿಗಳಿಗೂ ನಿಯಮನ ಮಾಡುವವನು. ಇಂದ್ರಿಯ ಪ್ರೇರಕಾಣಾಂ ದೇವಾನಾಂ ಅಪಿ ಸಕಾಶಾತ್ ಶ್ರೇಷ್ಠ.
ಇಂದ್ರಿಯ ಪ್ರೇರಕರಾಗಿರತಕ್ಕ ದೇವತೆಗಳಿಗೆ ಹೋಲಿಸಿಕೊಂಡ್ರೆ ನೀನ್ ಅತ್ಯಂತ ಶ್ರೇಷ್ಠನಾದವನು, ಇಂದ್ರಿಯ ದೇವತೆಗಳಿಗೂ ದೊಡ್ಡವನು. ಅಂದ್ರೆ ನಮ್ಮ ಜಡವಾದ ಇಂದ್ರಿಯಗಳನ್ನ ಪ್ರೇರಣೆ ಮಾಡತಕ್ಕಂತ ವ್ಯಕ್ತಿಗಳು ಇಂದ್ರಿಯಾಭಿಮಾನಿ ದೇವತೆಗಳು. ಆ ಇಂದ್ರಿಯಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡತಕ್ಕಂಥವ್ರು ವಾಯುದೇವರು, ಅವರಿಗೂ ಪ್ರೇರಕ. ಸರ್ವೇಂದ್ರಿಯ ಪ್ರೇರಕರಾಗಿರ್ತಕ್ಕ ಮುಖ್ಯ ಪ್ರಾಣ ದೇವರಿಗಿಂತಲೂ ನೀನು ಅಧಿಕ, ಸರ್ವೋತ್ತಮ ಅಂತ ಅರ್ಥ. ಧೃತಮ ಅಂದ್ರೆ ಸರ್ವೋತ್ತಮ. ಹಿಂದೆ ಒಂದು ಮಂತ್ರದಲ್ಲಿ ಧೃತಮ ಅನ್ನುವ ಅನುಸಂಧಾನ ಕೊಟ್ಟಿದ್ರು. ಅದರಂತೆ ಇಲ್ಲಿ ಹೇಳ್ತಾರೆ, ಅತಯೇವ ಸ್ವರಾಟ್, ನೀನು ಸರ್ವೋತ್ತಮ ಆದ್ದರಿಂದ ನೀನು ಸ್ವರಾಟ್. ಎಲ್ಲರಿಗೂ ಬೇರೆ ಬೇರೆ ರಾಜರಿದ್ದಾರೆ. ರಾಜರು ಅಂದ್ರೆ ನಿಯಾಮಕರು. ನಿನಗೆ ನಿಯಾಮಕರು ಯಾರಿಲ್ಲ, ನಿನಗಿಂತ ದೊಡ್ಡವರು ಯಾರೂ ಇಲ್ಲ. ಆದ್ದರಿಂದ ನೃತಮ ಅಂತಂದ್ರೆ ಸ್ವತಂತ್ರೋಸಿ, ನೀನು ಸ್ವತಂತ್ರನಾಗಿದ್ದಿ. ಅಷ್ಟು ಮಾತ್ರ ಅಲ್ಲ, ಭಕ್ತರಿಗೆ ವಾಜಸಾತಯೇ ಮಂಹಿಷ್ಠ. ವಾಜಸಾತಯೇ, ವಾಜ ಅಂದ್ರೆ ಅನ್ನ, ಅನ್ನಾದಿ ಸಕಲ ಭೋಗಗಳು. ಆ ಅನ್ನಾದಿ ಸಕಲ ಭೋಗಗಳನ್ನ ಕೊಡುವುದರಲ್ಲೇ ನೀನು ಮಹಾಸಮರ್ಥ. ಬೇರೆ ಬೇರೆ ಎಲ್ಲರೂ ಕೂಡ ದೇವತೆಗಳೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ರೆ ನೀನು ಅನಂತವನ್ನ ಕೊಡತಕ್ಕಂಥವ್ರು. ನಿನ್ನಷ್ಟು ಜಾಸ್ತಿ ಕೊಡುವಂಥವ್ರು ಯಾರೂ ಇಲ್ಲ. ಆದ್ದರಿಂದ ವಾಜಸಾತಯೇ ಮಂಹಿಷ್ಠ. ಆದ್ದರಿಂದ ಹೇ ಇಂದ್ರ, ಹೇ ಇಂದ್ರ, ನೀನು ಈ ವಿಶ್ವದ ಈ ಶಿಶೆ ವ್ಯಕ್ತಾವ್ಯಕ್ತಾತ್ಮಕಸ್ಯ ಪ್ರಪಂಚಸ್ಯ ಸ್ವಾಮಿ ಅಸಿ. ನೀನೊಬ್ಬನೇ ಪ್ರಧಾನನಾಗಿ ವ್ಯಕ್ತಾವ್ಯಕ್ತಾತ್ಮಕವಾದ ಪ್ರಪಂಚಕ್ಕೆ ಸ್ವಾಮಿಯಾಗಿದ್ದಿ. ವ್ಯಕ್ತಾವ್ಯಕ್ತ ಪ್ರಪಂಚ ಅಂದ್ರೆ ಪಂಚಭೂತಗಳಿಂದ ನಿರ್ಮಿತವಾದದ್ದು. ವ್ಯಕ್ತ ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ಅದನ್ನ ವ್ಯಕ್ತ ಕಣ್ಣಿಗೆ ಕಾಣಿಸೋದು. ವಾಯು ಮತ್ತು ಆಕಾಶ ಅದು ಅವ್ಯಕ್ತ. ಆದ್ದರಿಂದ ವ್ಯಕ್ತಾವ್ಯಕ್ತ ಅದನ್ನೇ ಸತ್ ಅಸತ್ ಅಂತ ಕರೀತಾರೆ. ಸತ್ ಅಂದ್ರೆ ಕಣ್ಣಿಗೆ ಕಾಣಿಸುವುದು, ನೀರು ಕಣ್ಣಿಗೆ ಕಾಣುತ್ತೆ, ಭೂಮಿ ಕಣ್ಣಿಗೆ ಕಾಣುತ್ತೆ, ಪೃಥ್ವಿ ತೇಜಸ್ಸು ಬೆಂಕಿ ಕಣ್ಣಿಗೆ ಕಾಣುತ್ತೆ, ವಾಯು ಅನುಭವೈಕ ವೇದ್ಯ ಕಣ್ಣಿಗೆ ಕಾಣೋದಿಲ್ಲ, ಆಕಾಶ ಅನುಭವ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ದರಿಂದ ವ್ಯಕ್ತ ಮತ್ತು ಅವ್ಯಕ್ತ ಅದೇ ಸತ್ ಅಸತ್ತು. ಆ ವ್ಯಕ್ತಾತ್ಮಕವಾದಂತಹ ಪ್ರಪಂಚಕ್ಕೆ ನೀನು ಸ್ವಾಮಿ. ಆ ಪ್ರಪಂಚವನ್ನ ನಿರ್ಮಾಣ ಮಾಡಿದವನು ನೀನು. ಮತ್ತೆ ಓಜಸ ಸ್ವಕೀಯ ಸಾಂಸಿದ್ಧಿಕ ಬಲೇನ ಸನಾತ್, ಸಾಂಸಿದ್ಧಿಕ ಬಲ, ಸ್ವರೂಪಭೂತವಾಗಿರತಕ್ಕಂಥ ಬಲ. ಸ್ವತಂತ್ರನಾದವನು ದೇವರು, ಉತ್ತಮನಾದವನು, ವ್ಯಕ್ತಾತ್ಮಕವಾದ ಪ್ರಪಂಚಕ್ಕೆ ಸ್ವಾಮಿ ಅಂತ ಹೇಳಿದ ಮೇಲೆ ಅವನಲ್ಲಿ ಸ್ವಭಾವ ಸಿದ್ಧವಾದ ಅನಂತ ಗುಣಗಳಿದೆ ಅಂತ ಗೊತ್ತಾಗತ್ತೆ. ಬೇರೆ ಯಾರು ಅನುಗ್ರಹ ಮಾಡಿ ಬಂದಿದ್ದಲ್ಲ ದೇವರಿಗೆ, ಯಾರೋ ವರ ಕೊಟ್ಟು ಬಂದಿದ್ದಲ್ಲ, ಇನ್ಯಾರನ್ನೋ ತಪಸ್ ಮಾಡಿ ಒಲಿಸಿ ದೇವರು ಅದನ್ನ ಪಡೆದದ್ದಲ್ಲ. ಸ್ವಾಭಾವಿಕವಾಗಿಯೇ ಇರುವಂಥದ್ದು. ಮತ್ತೆ ಸನಾತ್, ನಿತ್ಯವಾದದ್ದು. ನಿನ್ನೆ ಇವತ್ತು ನಾಳೆ ನಿರಂತರವಾಗಿ ತ್ರಿಕಾಲಗಳಲ್ಲಿಯೂ ಕೂಡ ಏಕಪ್ರಕಾರವಾಗಿ ಇರುವಂಥದ್ದು ದೇವರ ಗುಣಗಳು. ಅದರಲ್ಲಿ ನೀನ್ ಯಾರೋ ಅಮೃಕ್ತ, ಸನಾದ ಮೃಕ್ತ, ಓಜಸ ಸನಾದ ಮೃಕ್ತ. ಸ್ವಕೀಯವಾದ ಸ್ವರೂಪಭೂತವಾದ ಬಲದಿಂದ ನಿತ್ಯ ಅಮೃತನಾಗಿದ್ದಿ ನೀನು. ನಿತ್ಯ ಅಮೃತ ಅಂದ್ರೆ ನಿತ್ಯ ಮುಕ್ತಶ್ಚಾಸಿ. ನೀನ್ಯಾರು? ನಿತ್ಯ ಮುಕ್ತನಾಗಿದ್ದಿ. ಹೇ ಇಂದ್ರಿಯ ಪ್ರೇರಕರಾಗಿರ್ತಕ್ಕ ದೇವತೆಗಳಿಗೂ ಸ್ವಾಮಿಯಾದ ಇಂದ್ರನೇ, ನೀನು ಸ್ವತಂತ್ರ. ನಿನಗೆ ಸ್ವರಾಟ್, ನಿನಗೆ ರಾಜರಿಲ್ಲ, ನೀನೇ ರಾಜ. ಅನ್ನಾದಿ ಭೋಗಗಳನ್ನ ಭಕ್ತರಿಗೆ ಕೊಡುವುದರಲ್ಲಿ ನೀನು ತುಂಬಾ ದೊಡ್ಡವನು. ಆದ್ದರಿಂದ ಇಂದ್ರ, ವ್ಯಕ್ತಾವ್ಯಕ್ತವಾಗಿರ್ತಕ್ಕಂತಹ ಪ್ರಪಂಚಕ್ಕೆ ನೀನು ಸ್ವಾಮಿ, ಅದನ್ನು ನಿರ್ಮಾಣ ಮಾಡಿದವನ್ ನೀನೇ. ಅಂತಹ ನೀನು ನಿನ್ನ ಸ್ವಕೀಯವಾಗಿರ್ತಕ್ಕಂತಹ ಸಾಂಸಿದ್ಧಿಕ ಬಲ ಅಂತೇನಿದೆ, ಆ ಬಲದಿಂದ ನಿತ್ಯ ಮುಕ್ತನಾಗಿದ್ದಿ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನು ಬಂತು ರೂಪ? ವ್ಯಕ್ತಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿದವನು ಅಂತ. ಅನೇನ ವ್ಯಕ್ತಂ ಬ್ರಹ್ಮಾಂಡಾದಿಕಂ, ವ್ಯಕ್ತವಾದ ಬ್ರಹ್ಮಾಂಡಾದಿಗಳನ್ನ ರೂಪಯತಿ. ವ್ಯಕ್ತ ರೂಪ, ವ್ಯಕ್ತ ಅಂದ್ರೆ ಬ್ರಹ್ಮಾಂಡಾದಿಗಳು, ಅದನ್ನ ರೂಪಯತಿ ನಿರ್ಮಾಣ ಮಾಡ್ತಾನೆ, ಬ್ರಹ್ಮಾಂಡಾದಿಗಳನ್ನ ನಿರ್ಮಿಸ್ತಾನೆ ಎನ್ನುವ ಅರ್ಥ ಇಟ್ಟುಕೊಂಡು ಈ ಮಂತ್ರ ಪ್ರತಿಪಾದ್ಯವಾದ ಭಗವದ್ ರೂಪ ವ್ಯಕ್ತ ರೂಪ.
ಇಲ್ಲಿ ಇನ್ನು ಮುಂದಿನ ಮಂತ್ರಗಳು ಅಂದ್ರೆ ಹಿಂದಿನ ಮಂತ್ರಗಳಲ್ಲ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂತಹ ಮಂತ್ರಗಳಲ್ಲಿ ಯಾಕೋ ಇದು ಲೇಖಕರು ಬಿಟ್ಟಿದ್ದಾರೆ ಅಂತ ಅನ್ಸತ್ತೆ. ಮುಂದೆ ಅನೇಕ ಮಂತ್ರಗಳಿಗೆ ನಮಗೆ ವ್ಯಾಖ್ಯಾನ ಸಿಗೋದಿಲ್ಲ, ಲುಪ್ತ ಆಗ್ಬಿಟ್ಟಿದೆ. ಅದು ಗ್ರಂಥಪಾತ ಅಂತಂದ್ರೆ ಇದನ್ನ ಲಿಪಿ ಮಾಡಿದ ಮೂಲ ಪ್ರತಿಯಿಂದ ಲಿಪಿ ಮಾಡಿದ ವಿದ್ವಾಂಸರು ಅವ್ರಿಗೆ ಗೊತ್ತಿಲ್ದೇನೋ ಅಥವಾ ಏನೋ ಸಮಸ್ಯೆ ಆಗಿ ಕಟ್ಟಾಗ್ಬಿಟ್ಟಿದೆ, ಅದು ಗ್ರಂಥಪಾತ ಹೋಗಿದೆ. ಹಾಗಾಗ್ಬೇಕಾದ್ರೆ ಅನೇಕ ಮಂತ್ರಗಳಲ್ಲಿ ಸೂಚನೆ ಕೊಡ್ತಾರೆ ಶೇಷಚಂದ್ರಿಕಾರಾಯರು. ಈ ಸೂಚನೆ ಇರೋದ್ರಿಂದ 600 400 ಚಿಲ್ಲರೆ ಮಂತ್ರಕ್ಕೆಲ್ಲ ನಾವು ಹೋದ್ರೆ ಮಂತ್ರಗಳಲ್ಲಿ ಸೂಚನೆ ಕಾಣುತ್ತೆ. ಬೃಹತಿಯ ಈ ಮಂತ್ರದ ಈ ಶಬ್ದಗಳ ಸೂಚನೆಯಿಂದ ಪ್ರತಿಪಾದ್ಯವಾಗತಕ್ಕ ಭಗವದ್ ರೂಪ ಇದು ಅಂತ ಅವ್ರು ಹೇಳ್ತಾರೆ. ಆದ್ರಿಂದ ಮಂತ್ರ ಸೂಚನೆ ಈ ಬೃಹತಿ ಮಂತ್ರದ ಯಾವ ಪದಗಳಿಂದ ಈ ರೂಪ ಬಂತು ಅಂತ ಕೊಡ್ತಾರಲ್ಲ, ಅದರಿಂದ ಅದು ಮುಂದಿನ ಮಂತ್ರಗಳಲ್ಲಿ ಸಿಗತ್ತೆ. ಬರೋ ಅಂದ್ರೆ 400 500ನೇ ಮಂತ್ರಗಳಲ್ಲೆಲ್ಲ ಇಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ಬೇಕು ಅಂತಾನೆ ಮಿಸ್ ಆಗಿ ಹೋಗಿದ್ಯೋ ಏನ್ ಕಥೆ ಅದೇನು ಗೊತ್ತಾಗ್ತಾ ಇಲ್ಲ. ಸಿಕ್ಕಷ್ಟೇ ಪುಣ್ಯ ನಮಗೆ, ಅರ್ಥವಾದ್ರೂ ಇದೆ ಅಲ್ಲ ಅಷ್ಟೆ. ವ್ಯಕ್ತವಾದ ಬ್ರಹ್ಮಾಂಡಾದಿಗಳನ್ನ ನಿರ್ಮಾಣ ಮಾಡ್ತಾನೆ, ಆದ್ದರಿಂದ ವ್ಯಕ್ತ ರೂಪ ಅಂತ ಹೇಳ್ತಾರೆ. ಪ್ರಸ್ತೋಭ ವಿದ್ವಾನ್ ಪುರಾವ ಯದಿ ವೇಹಾಸ ನೂನಂ ಈಶನ್ನೋ ಮಿತ್ರ ವರುಣ ಕರ್ತನೇಳ ಪೀವರೀಮಿಷಂ ಕೃಣುಹೀನ ಇಂದ್ರ ಓಂ ಸಹಸ್ರಜಿತೆ ನಮಃ. ಹೇ ಪ್ರಸ್ತೋಭ, ದೇವರನ್ನ ಇಲ್ಲಿ ಋಷಿಗಳು ಪ್ರಸ್ತೋಭ ಅಂತ ಕರೀತಾರೆ. ಯಾವ ಋಷಿ ಅಂತಲೂ ಗೊತ್ತಿಲ್ಲ ನಮ್ಗೆ ಆಕ್ಚುಯಲ್ ಆಗಿ. ಈ ಶಾಖಾಂತರದ ಇವತ್ತಿನ ಋಗ್ವೇದದಲ್ಲಿ ಸಿಗದೇ ಇರೋ ಮಂತ್ರ ಆದ್ದರಿಂದ ಯಾವ ಬ್ರಹ್ಮ ಋಷಿ ಅಂತ ಅನುಸಂಧಾನ ಮಾಡ್ಬೇಕಷ್ಟೇ ನಾವ್ ಇದಕ್ಕೆಲ್ಲ. ಪ್ರಸ್ತೋಭ ಅಂದ್ರೆ ಅತಿಯಾದ ಅತಿ ದೃಢ ದಾರ್ಢ್ಯಶಾಲಿ ಇಂದ್ರ. ಹಿಂದೆ ಏನಿತ್ತು ಅಂದ್ರೆ ಪ್ರಾಚೀನ ಪ್ರಾಚೀನ ಕಾಲದಲ್ಲಿ, ಅತೀತ ಕಾಲದಲ್ಲಿ, ನಡೆದು ಹೋದ ಕಾಲದಲ್ಲಿ ಏನಿತ್ತು, ಮತ್ತೆ ಭವಿಷ್ಯತ್ ಕಾಲದಲ್ಲಿ ಇನ್ ಫ್ಯೂಚರ್ ಏನಾಗತ್ತೆ, ಈಗ ಏನಿದೆ, ನಮ್ಮ ಹತ್ತಿರದಲ್ಲಿ ಯಾವುದಿದೆ, ನಮ್ಮ ದೂರದಲ್ಲಿ ಯಾವುದಿದೆ, ಅದೆಲ್ಲವೂ ನಿನಗೆ ಗೊತ್ತಿದೆ. ಅತೀತ ಅನಾಗತ ವರ್ತಮಾನ ದೂರ ಸಮೀಪಾದಿಸ್ಥಂ ಸರ್ವಂ ಅಪಿ ವಿದ್ವಾನ್ ಜಾನಾಸಿ. ಅತೀತ ಅಂದ್ರೆ ನಡೆದು ಹೋದದ್ದು, ಆಗಿ ಹೋದದ್ದು. ಅನಾಗತ ಇನ್ನು ಬರದೇ ಇರುವಂತದ್ದು, ಭವಿಷ್ಯದಲ್ಲಿ ಇನ್ ಫ್ಯೂಚರ್ ಆಗುವಂಥದ್ದು. ವರ್ತಮಾನ ಈಗ ನಡೀತಾ ಇರುವಂಥದ್ದು, ತುಂಬಾ ದೂರದಲ್ಲಿ ಇರುವಂಥದ್ದು, ಹತ್ತಿರದಲ್ಲಿ ಇರುವಂಥದ್ದು. ಹೀಗೆ ಎಲ್ಲವೂ ನಿನಗೆ ಗೊತ್ತಿದೆ. ದೇವರಿಗೆ ಯಾವುದು ಗೊತ್ತಿಲ್ಲ ಅಂತಿಲ್ಲ. ಪುಸ್ತಕ ತೆಗೆದು ನೋಡ್ರಿ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಸ್ಥಿತಿ. ಪರಮಾತ್ಮ, ಅದಕ್ಕೆ ದೇವ ಜೀವ ಭೇದ ಸ್ಪಷ್ಟ ಕಾಣುತ್ತೆ. ಜೀವ ಈಶಗೆ ಭೇದ, ಜೀವ ಮತ್ತು ಈಶ ಪಂಚಭೇದಗಳಲ್ಲಿ ಒಂದು ಜೀವೇಶ ಭೇದ. ಆ ಜೀವೇಶ ಭೇದದ ಸ್ಫುಟವಾದಂತಹ ಪ್ರತಿಪಾದನೆ ಆಗ್ತಿದೆ ನೋಡಿ ಮಂತ್ರದಲ್ಲಿ. ಸರ್ವಜ್ಞನಾಗಿರ್ತಕ್ಕಂಥವನು ದೇವರು. ನಾವು ಸರ್ವಜ್ಞರಲ್ಲ ಅಂತ ನಮಗೆ ಗೊತ್ತಿದೆ. ನಮಗೇನು ಗೊತ್ತಿಲ್ಲ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ನನಗೆಲ್ಲ ಗೊತ್ತು ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ. ಆದ್ದರಿಂದ ದೇವರಿಗೆ ಹಿಂದೆ ಆದದ್ದು, ಮುಂದೆ ಆಗುವುದು, ಈಗ ವರ್ತಮಾನ ಕಾಲದಲ್ಲಿ ಆಗ್ತಾ ಇರುವಂತದ್ದು, ದೂರ ಇರುವಂತದ್ದು, ಹತ್ರ ಇರುವಂತದ್ದು ಎಲ್ಲವೂ ಗೊತ್ತಿದೆ. ಆದ್ದರಿಂದ ಸರ್ವಜ್ಞನಾಗಿರ್ತಕ್ಕಂತಹ ಇಂದ್ರನೇ, ನಿನ್ನಿಂದ ಪ್ರೇರಿತರಾಗಿರ್ತಕ್ಕಂತಹ ಮಿತ್ರ ವರುಣ ದೇವತೆಗಳು, ತತ್ ಪ್ರೇರಿತವು ಮಿತ್ರ ವರುಣೋ ದೇವವು, ನಿನ್ನ ಪ್ರೇರಣೆಯಿಂದ ಮಿತ್ರಾವರುಣರೆಂಬ ದೇವತೆಗಳು ನಮಗ ಅನ್ನವನ್ನು ಭೂಮಿಯನ್ನು ಕೊಡುವವರಾಗಲಿ. ನಿನ್ನಿಂದ ಪ್ರೇರಿತರಾಗಿರ್ತಕ್ಕಂತಹ ಮಿತ್ರ ಮತ್ತು ವರುಣ ಎನ್ನುವ ದೇವತೆಗಳು ನಮಗ ಅನ್ನವನ್ನು ಭೂಮಿಯನ್ನು ಕೊಡಲಿ. ತ್ವಂಚ ಪೀವರೀಂ, ನೀನು ಪೂರ್ಣವಾಗಿರತಕ್ಕಂತಹ ಪರಿಪೂರ್ಣವಾದ ವಿದ್ಯೆ, ಅನ್ನ ಅಂದ್ರೆ ಜ್ಞಾನ, ಪರಿಪೂರ್ಣವಾದ ಜ್ಞಾನವನ್ನ ನಮಗೆ ಅನುಗ್ರಹಿಸು. ಅತಿ ದೃಢನಾಗಿರ್ತಕ್ಕಂತಹ ಇಂದ್ರನೇ, ನಿನಗೆ ಅತೀತ ಅನಾಗತ ವರ್ತಮಾನ ದೂರ ಸಮೀಪ ಎಲ್ಲದರ ಜ್ಞಾನವೂ ಇದೆ. ಅಂತಹ ನಿನ್ನಿಂದ ಪ್ರೇರಿತರಾಗಿರ್ತಕ್ಕ ಮಿತ್ರಾವರುಣರು ಅನ್ನವನ್ನು ಭೂಮಿಯನ್ನು ಕೊಡಲಿ. ನೀನು ಮಾತ್ರ ವಿಶೇಷವಾಗಿರ್ತಕ್ಕಂತಹ ಇಶ ಅನ್ನನಾಮಕವಾದಂತಹ ಜ್ಞಾನವನ್ನ
ಕೊಡು ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಬರುತ್ತೆ? ಅನೇನ ಸಹಸ್ರಂ ದೇಶಕಾಲಾದಿ ವ್ಯವಹಿತಂ ಅವ್ಯವಹಿತಂಚ ಸರ್ವಂಜಯತಿ ಪ್ರಾಪಯತಿ. ಸಹಸ್ರ ಸಾವಿರಾರು ದೇಶ ಕಾಲ ಎಲ್ಲ ವಿಷಯಗಳು ಹತ್ರ ಇರ್ಲಿ ಹತ್ರ ಇಲ್ದೇ ಇರ್ಲಿ, ನೆನ್ನೆ ಆಗಿರ್ಲಿ ಇವತ್ತಾಗ್ಲಿ ನಾಳೆ ಆಗ್ತಾ ಇರ್ಲಿ, ಎಲ್ಲವನ್ನೂ ತಿಳಿದಿದ್ದಾನೆ. ಇವನ ಅನುಗ್ರಹದಿಂದ ಎಲ್ಲವನ್ನೂ ತಿಳಿಯುವಂತೆ ಮಾಡ್ತಾನೆ. ತ್ರಿಕಾಲಜ್ಞಾನಿಗಳನ್ನು ಇವನು ಸ್ವಾಭಾವಿಕವಾಗಿ ಎಲ್ಲವನ್ನು ತಿಳಿದವನು. ಇವನ ಅನುಗ್ರಹ ಆಯ್ತು ಅಂದ್ರೆ ಭಕ್ತರು ತ್ರಿಕಾಲಜ್ಞಾನಿಗಳಾಗ್ಬಿಡ್ತಾರೆ. ಅಂತಹ ಪರಮಾತ್ಮ ಈ ಮಂತ್ರ ಪ್ರತಿಪಾದ್ಯನಾಗಿ ಕರೆಯಲ್ಪಡ್ತಾನೆ. ಅತ್ರ ಸಹಸ್ರಜಿತ್ ಮೂರ್ತಿ, ತ್ರಿಕಾಲಗಳಲ್ಲಿಯೂ ಎಲ್ಲವನ್ನೂ ತಿಳಿದವನು. ಮತ್ತೆ ಮುಂದೆ ಹೇಳ್ತಾರೆ, ಓಂ ಶಂ ಪದಂ ಮಘಂ ರಗೀಷಣಿ ಸ ಸೋಮೋ ಅವ್ರತಂ ಹಿನೋತಿ ನ ಸ್ಪೃಶದ್ರೈಃ ಏಷ ಬ್ರಹ್ಮಾಯ ಋತ್ವಿಯ ಇಂದ್ರೋ ನಾಮ ಶ್ರುತಃ. ಇಲ್ಲಿ ಶಂಪದಂ ಮಘಂ ರಯೀಷಣಿ ನ ಸೋಮೋ ಅವ್ರತಂ ಹಿನೋತಿ ನ ಸ್ಪೃಶದ್ರೈಃ. ಅಲ್ಲಿವರೆಗೂ ಯಾವ ಮಂತ್ರ? ಐತರೇಯ ಆರಣ್ಯಕದಲ್ಲಿ ಮೈದಾಸನಾಮಕನಾದ ಪರಮಾತ್ಮ ತಿಳಿಸಿಕೊಟ್ಟಿರತಕ್ಕಂತಹ ಮಂತ್ರಗ್ರಾಮಗಳು. ನಿನ್ನೆ ಸಂಹಿತೆಯ 157ನೇ ಸೂಕ್ತ, 172ನೇ ಸೂಕ್ತ, ಅದೆರಡೂ ಸೇರಿಸಿ 9 ಮಂತ್ರ ಆಯಿತು. ಆ 9 ಮಂತ್ರ ಆದ್ಮೇಲೆ ಇಲ್ಲಿಗೆ ಸ್ಪೃಶದ್ರೈಹಿ ಅಂತನ್ನುವಲ್ಲಿ 9 ಮಂತ್ರ ಮುಗೀತು. ಅಲ್ಲಿಂದ ಮುಂದೆ ಅಶ್ವಲಾಯನ ಶ್ರೌತ ಸೂತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ಈ 3 ಮಂತ್ರಗಳನ್ನ, ಅಂದ್ರೆ ಈಗ ನಾವು ಹೇಳ್ತಕ್ಕಂಥ ಏಷ ಬ್ರಹ್ಮ ಋತ್ವಿಯ ಇಂದ್ರೋ ನಾಮ ಶ್ರುತಃ ಗೃಣೆ ಅನ್ನೋ ಒಂದು ಮಂತ್ರ, ಮತ್ತೆ ವಿಶ್ವತಯೋ ಯಥಾ ಯಥಮಿಂದ್ರ ತ್ವಾದ್ಯಾಭಿರಾದಯ ಅಂತ ಒಂದು ಮಂತ್ರ, ಮತ್ತೆ ತ್ವಾಮಿಚ್ಛವಸಸ್ಪತೆ ಇಂದ್ರ ಸಂಯಾಂತಿ ಗಿರೋನ ಸಂಯತಃ ಅಂತ 3 ಮಂತ್ರ. ಈ 3 ಮಂತ್ರಗಳು ಕೂಡ ಇವತ್ತಿನ ಋಗ್ವೇದದಲ್ಲಿ ಸಿಗದೇ ಇರತಕ್ಕಂತ ಮಂತ್ರಗಳು, ಶಾಖಾಂತರಸ್ಥವಾದ ಮಂತ್ರಗಳು. ಈ 3 ಮಂತ್ರಗಳನ್ನ ನಾನು ನಿನ್ನೆ ಹೇಳಿದಾಗೆ ಅಶ್ವಲಾಯನ ಶ್ರೌತ ಸೂತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಬೃಹತಿಯನ್ನಾಗಿ ನಾವು ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಹೇಳ್ತಿರ್ತೀನಿ ನೋಡಿ, ಶೇಷಚಂದ್ರಿಕಾಚಾರ್ಯರ ಋಣ ನಮ್ಮ ಮೇಲೆ ಎಷ್ಟಿದೆ ಅಂತಂದ್ರೆ, ಎಲ್ಲಿ ಯಾರೇ ಬೃಹತಿ ಸಹಸ್ರವನ್ನ ಮಾಡ್ಲಿ ಇದಕ್ಕನುಗುಣವಾಗಿಯೇ ಮಾಡಬೇಕು. ಹೋಮವನ್ನಾಗ್ಲಿ ಪಾರಾಯಣವನ್ನಾಗ್ಲಿ ಅವರು ಸಂಪಾದನೆ ಮಾಡಿ, ಅದು ಇವತ್ತಿನ ತರ ಲೈಟು ಗೀಟು ಏನಿಲ್ಲ. ಅವರು ಅಪರೋಕ್ಷ ಜ್ಞಾನಿಗಳು, ಅದೆಲ್ಲ ಸರಿ. ಆದ್ರೆ ಇವತ್ತಿನ ಕಾಲದ ಒಂದು ಪಾಠ ಸಂಪಾದನೆಯ ಕಷ್ಟವನ್ನು ನಾವು ನೋಡ್ಕೊಂಡ್ರೆ ಅದರ ಮಹತ್ವ ಗೊತ್ತಾಗುತ್ತೆ. ಬೃಹತಿ ಸಹಸ್ರದ ಮಹತ್ವ ಎಷ್ಟು ದೊಡ್ಡದು ಅಂತಂದ್ರೆ, ಪಾಠ ಸಂಶೋಧನೆ ಮಾಡೋದು, ಅದಕ್ಕೆ ಅರ್ಥವನ್ನ ಕೊಡೋದು ಎಷ್ಟು ಕಷ್ಟ ಇದೆ. ಅದಕ್ಕೋಸ್ಕರವಾಗಿಯೇ ನಾನು ಸುಮ್ಮನೆ ಹೇಳ್ಬೋದಾಗಿತ್ತಷ್ಟೇ, ಈ ಪ್ರಕಾರವಾಗಿ ಬೃಹತಿ ಸಹಸ್ರ ಬರುತ್ತೆ ಅಂತ. ನಿಮಗೆ ವಿಶೇಷವಾಗಿ ಎಲ್ಲೂ ಆಗದೆ ಇರತಕ್ಕಂತಹ ಒಂದು ಪಾಠ ಇದು, ಯಾರು ಮಾಡೋದಿಲ್ಲ. ಇತಿಹಾಸದಲ್ಲಿ ಶ್ರೀರಂಗದ ಶ್ರೀಧರ ತೀರ್ಥರು ಮಾಡಿದ್ರು ಅಂತ ನಾವು ಕೇಳ್ತೇವೆ. ಅದಾದ್ಮೇಲೆ ಮತ್ತೆ ಅನೇಕ ಜ್ಞಾನಿಗಳು ಮಾಡಿದ್ದಾರೆ. ಸುಯೋಗದಿಂದ ನಾವು ನೀವು ಇದನ್ನ ಕೇಳ್ತಾ ಇದ್ದೇವೆ ಅಂದ್ರೆ ನಮ್ಮ ಜನ್ಮಾಂತರದ ಪುಣ್ಯ ಅಷ್ಟೇ. ಇದೆಲ್ಲ ಸಿಗೋದಿಲ್ಲ. 1000 ಬೃಹತಿ ಮಂತ್ರವನ್ನ ನಾವು ಬೃಹತಿ ಸಹಸ್ರ ಮಾಡ್ಸೋರು ಯಾರನ್ನೋ ಕರಿಸ್ತೀವಿ, ಪಾರಾಯಣ ಮಾಡಿ ಅಂತೀವಿ, ದುಡ್ಡು ಕೊಡ್ತೀವಿ, ಹೋಗ್ತಾ ಇರ್ತೀವಿ ಅಷ್ಟೇ. ಆದ್ರೆ ನಾವು ತಿಳ್ಕೊಂಡಾಗ ಅದಾಗೋ ಆನಂದ ಇದೆ ಅಲ್ವಾ. ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡುವಾಗ ಬೃಹತಿ ಸಹಸ್ರ ಅರ್ಥ ತಿಳ್ಕೊಂಡು ಸಹಸ್ರನಾಮದ ಪಾರಾಯಣ ಮಾಡಿದಾಗ ಆಗೋ ಆನಂದ ನಮ್ಮನ್ನ ಯಾರು ಹೊಗಳ್ಬೇಕಾಗಿಲ್ಲ. ಆ ಆನಂದ ಆತ್ಮಾನಂದ ಸಾಕ್ಷಿ ಅದಕ್ಕೆ. ಆದ್ದರಿಂದ ಶೇಷಚಂದ್ರಿಕಾಚಾರ್ಯರ ಋಣ ನಮ್ಮೇಲೆ ತುಂಬಾ ಇದೆ. ಈ ಪ್ರಕಾರವಾಗಿ ಇಲ್ಲಿ ಏನ್ ಹೇಳ್ತಾರೆ, ಇದು ಇವತ್ತಿಗೆ ನಮಗೆ ಸಿಗದೇ ಇರತಕ್ಕಂತಹ ಒಂದು 3 ಮಂತ್ರಗಳು. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹೇ ಇಂದ್ರ, ಇಂದ್ರನಾಮಕನಾದ ಪರಮಾತ್ಮನೇ, ನೀನು ಯಾರೋ ರಯೀಷಣಿ. ರಯೀಷಣಿ ಅಂತಂದ್ರೆ ಒಳ್ಳೆ ಸಂಪತ್ತಿದೆ ನಿನಗೆ. ಬಹುವಿತ್ತವತಿ, ಬಹುವಿತ್ತವಾನ್. ನಿನ್ನಲ್ಲಿರ್ತಕ್ಕಂಥ ಸಂಪತ್ತನ್ನ ಎಣಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅನಂತ ಸಂಪತ್ತಿನಿಂದ ಕೂಡಿದವನು ನೀನು. ಅಂತಹ ನಿನ್ನಲ್ಲಿ ಶಂ ಸುಖ ಸಾಧನವಾಗಿರತಕ್ಕಂತಹ, ಶಂ ಅಂದ್ರೆ ಸುಖ ಸಾಧನ, ಸುಖಕ್ಕೆ ಕಾರಣವಾದದ್ದು. ಪದಂ ಗತಿ ಸಾಧನ ಅಂದ್ರೆ ಜ್ಞಾನ ಸಾಧನವಾದದ್ದು.
ಮತ್ತೆ ಮಘಂ ಶಂ ಪದಂ ಮಘಂ. ಮಘಂ ಅಂದ್ರೆ ಯಜ್ಞ ಸಾಧನ. ನಿನ್ನಲ್ಲಿ ಸುಖ ಸಾಧನೀಭೂತವಾದ, ಗತಿ ಸಾಧನೀಭೂತವಾದ, ಯಜ್ಞ ಸಾಧನೀಭೂತವಾಗಿರತಕ್ಕಂತಹ ಸೋಮ, ಚರು, ಪುರೋಡಾಶಾದಿಗಳು ನಿನಗೆ ನಮ್ಮಿಂದ ಸಮರ್ಪಿಸಲ್ಪಡಲಿ. ಅನಂತ ಸಂಪತ್ತಿನಿಂದ ಕೂಡಿ ರೈಷಣ ಎಂಬುದಾಗಿ ಕರೆಯಲ್ಪಡತಕ್ಕಂತ ದೇವರೇ ಇಂದ್ರ, ನಿನಗೆ ನಾವುಗಳು ಸುಖ ಸಾಧನ, ಗತಿ ಸಾಧನ, ಯಜ್ಞ ಸಾಧನ ರೂಪವಾಗಿರತಕ್ಕಂತ ಸೋಮ, ಚರು, ಪುರೋಡಾಶಾದಿ ದ್ರವ್ಯಗಳನ್ನ ಸಮರ್ಪಿಸುವಂತಾಗಲಿ. ನಾವೆಲ್ಲರೂ ದೇವರಿಗೆ ಸಮರ್ಪಿಸೋಣ. ಅಂದ್ರೆ ಎಲ್ಲ ಕರ್ಮಗಳನ್ನು ನಾವು ಮಾಡ್ತೇವೆ. ಸಕಲ ಕರ್ಮಗಳನ್ನ ನಾವು ಮಾಡತಕ್ಕಂತ ವ್ಯಕ್ತಿಗಳು. ಮಾಡಬೇಕಾದಾಗ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಹೋದ್ರೆ ತತ್ ಪೂಜಾತ್ಮಕಂ. ರಾಯರು ಪ್ರಾತಃ ಸಂಕಲ್ಪದಲ್ಲಿ ಹೇಳ್ಬೇಕಾದ್ರೆ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ಹೇಳ್ಬೇಕು. ತ್ರಿವಿಧಂ ತತ್ ಪೂಜಾತ್ಮಕಂ ಕರ್ಮ. ನಿನ್ನ ಪೂಜಾತ್ಮಕವಾಗಿರ್ತಕ್ಕಂತ ಕರ್ಮ ನಾವ್ ಏನೇ ಮಾಡ್ಲಿ, ಒಂದು ಮಲ ವಿಸರ್ಜನೆ ಮಾಡಿದ್ರು ಕೂಡ ಅದರಿಂದ ಶರೀರ ಶುದ್ಧಿ, ಅದರಿಂದ ದೇವರ ಪೂಜೆಗೆ ಅನುಕೂಲ. ಆದ್ದರಿಂದ ಎಲ್ಲವೂ ದೇವರ ಪೂಜಾತ್ಮಕವಾಗಿರ್ತಕ್ಕಂತ ಕರ್ಮಗಳೇ. ಯಾರು ನಿನ್ನ ಪೂಜಾತ್ಮಕವಾಗಿ ಅನುಸಂಧಾನ ಮಾಡದೆ ಅವ್ರು ಮಾಡುವಂತಹ ಕರ್ಮಗಳನ್ನ ತತ್ ಪೂಜಾತ್ಮಕ ಕರ್ಮರಹಿತಂ, ಇದೇನೋ ಮಾಡ್ತಾ ಇದ್ದೀನಿ ಅಂತ, ದೇವರ ಪೂಜಾತ್ಮಕವಾದ ಕರ್ಮ ಇದು ಅಂತ ಅನುಸಂಧಾನ ಮಾಡದೆ ಒಂದು ಕರ್ಮಾದಿಗಳನ್ನ, ಸೋಮಯಾಗಾದಿಗಳನ್ನ ಏನೋ ಮಾಡ್ತಾರೋ ಅವರಿಗೆ ಆ ಕರ್ಮ ಫಲಕಾರಿ ಆಗೋದಿಲ್ಲ. ಅವರಿಗೆ ಸಾತ್ವಿಕವಾದ ಶಾಶ್ವತವಾದಂತ ಸಂಪತ್ತು ಬರೋದಿಲ್ಲ. ದೇವರ ಪೂಜೆ ಮಾಡುವ ಎಲ್ಲ ಕರ್ಮಗಳು ದೇವರ ಪೂಜೆ ಅನುಸಂಧಾನ ಇಟ್ಟುಕೊಂಡು ಮಾಡಿದಾಗ ಮಾತ್ರ ಅದಕ್ಕೆ ಫಲ. ಅದು ಕೃಷ್ಣಾರ್ಪಣ ಆಗತ್ತೆ, ಅದು ದೇವರು ಸ್ವೀಕಾರ ಮಾಡ್ತಾನೆ, ಅದರಿಂದ ನಮಗೆ ಯೋಗ್ಯವಾದಂತಹ ಸಂಪತ್ತನ್ನ ಕೊಡ್ತಾನೆ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಅಭಿವೃದ್ಧಿ ಇಲ್ಲ. ಅಂತಹ ಇಂದ್ರ, ವೇದ ಪ್ರಸಿದ್ಧನಾಗಿರ್ತಕ್ಕ ಸರ್ವೋತ್ತಮನಾದ ಇಂದ್ರ ಯಾರು? ಎಲ್ಲ ಋತ್ವಿಕ್ಕುಗಳಿಂದ ಪೂಜ್ಯನಾದವನು ನೀನು. ಎಲ್ಲರೂ ನಿನ್ನನ್ನೇ ಸರ್ವೋತ್ತಮ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಅಂತಹ ನೀನು ಬ್ರಹ್ಮ. ಬ್ರಹ್ಮ ಅಂದ್ರೆ ಪರಿಪೂರ್ಣ. ಬಹು ಸಂಪತ್ತಿನಿಂದ ಕೂಡಿದ ಇಂದ್ರನೇ ಸುಖ ಸಾಧನ, ಗತಿ ಸಾಧನ, ಯಜ್ಞ ಸಾಧನ ರೂಪವಾಗಿರತಕ್ಕಂತ ಚರು, ಪುರೋಡಾಶ, ಸೋಮಾದಿ ದ್ರವ್ಯಗಳನ್ನ ನಾವು ನಿನಗೆ ಕೊಡ್ತೇವೆ. ಯಾಕೆ ಅಂತಂದ್ರೆ ಅವ್ರತರು. ಅವ್ರತರು ಅಂದ್ರೆ ನಿನ್ನ ಪೂಜಾತ್ಮಕವಾಗಿರತಕ್ಕಂತಹ ಕರ್ಮಗಳನ್ನ ಮಾಡದೇ ಇರತಕ್ಕಂತಹ ವ್ಯಕ್ತಿಗಳು, ಜನಗಳು ಅಂತೇನಿದ್ದಾರೆ, ಅವರುಗಳು ಉದ್ಧಾರ ಆಗೋದಿಲ್ಲ. ಅವರಿಗೆ ಸಾತ್ವಿಕವಾಗಿರ್ತಕ್ಕಂತಹ ಸಂಪತ್ತು ಅಂತನ್ನೋದವರಿಗೆ ಬರೋದಿಲ್ಲ. ಆದ್ದರಿಂದ ಸರ್ವೋತ್ತಮ ಎಂಬುದಾಗಿ ಪ್ರಸಿದ್ಧನಾಗಿರ್ತಕ್ಕ ಅನಂತ ಭೋಗಗಳಿಂದ ಕೂಡಿರತಕ್ಕಂತಹ ಇಂದ್ರನೇ, ನಾವು ನಿನ್ನನ್ನ ಯಜ್ಞ ಮಾಡ್ತೇವೆ, ನಿನ್ನನ್ನ ಉದ್ದೇಶ ಮಾಡಿಕೊಂಡೇ ನಾವು ಯಜ್ಞಾದಿಗಳನ್ನ ಮಾಡ್ತೇವೆ. ಅಂತಹ ನೀನು ಪರಿಪೂರ್ಣನಿದ್ದಿ ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಬರತಕ್ಕಂತಹ ಭಗವದ್ ರೂಪ ಯಾವುದು? ಅನೇನ ಅನಂತಾನಿ ಭೋಗ್ಯಾನಿ ಜಯತಿ ಪ್ರಾಪಯತಿ. ಅನಂತವಾಗಿರತಕ್ಕಂತಹ ಭೋಗಗಳನ್ನ ತಾನಿಟ್ಟುಕೊಂಡವನಾಗಿ, ಅಂದ್ರೆ ಅನಂತ ಸುಖ ಸ್ವರೂಪಿಯಾಗಿ ಭಕ್ತರುಗಳಿಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ಸಾತ್ವಿಕವಾದ ವೇದೋಕ್ತವಾದ ಕರ್ಮಗಳನ್ನ ಮಾಡತಕ್ಕಂತಹ ಭಕ್ತರುಗಳಿಗೆ ಅನಂತ ಅವರಿಗೆ ಯೋಗ್ಯವಾಗಿರತಕ್ಕಂತಹ ಭೋಗಗಳನ್ನ ಕೊಟ್ಟು ಉದ್ಧಾರ ಮಾಡ್ತಾನೆ ಎನ್ನುವ ಅರ್ಥ ಇಟ್ಟುಕೊಂಡು ಈ ಮಂತ್ರ ಪ್ರತಿಪಾದ್ಯವಾದ ಭಗವದ್ ರೂಪ ಅನಂತ ಜಿತ್. ಎಷ್ಟು ಸುಂದರವಾಗಿದೆ ನೋಡಿ. ಮುಂದೆ ಹೇಳ್ತಾರೆ, ಓಂ ಗೃಣೇ ವಿಶ್ಪತಯೋ ಯಥಾ ಯಥಮಿಂದ್ರತ್ವಾದ್ಯಾಭಿರಾದಯಃ ತ್ವಾಮಿಚ್ಛವಸಸ್ಪತೆ ಇಂದ್ರ ಸಂಯಾಂತಿ ಗಿರೋ ನ ಸಂಯತಃ. ಓಮಿಷ್ಟಾಯ ನಮಃ. ಓಂ ಹೇ ಇಂದ್ರ, ಇಂದ್ರನಾಮಕನಾಗಿರ್ತಕ್ಕಂಥ ಪರಮಾತ್ಮನೇ, ವಿಶ್ಪತಯ ಪ್ರಜೆಗಳಿಗೆ ಪತಿಗಳು,
ಪ್ರಜಾಪತಿಗಳು. ಯಾರು ಪ್ರಜಾಪತಿಗಳು ಅಂದ್ರೆ? ರಾಜರುಗಳು. ಪ್ರಜಾಪತಿಗಳು ಅಂದ್ರೆ ಯಾರು? ರಾಜರುಗಳು. ಯಾವ ರಾಜರುಗಳು? ಸ್ವಯಂಭೂ ಮನುವೆ ಮೊದಲಾಗಿರತಕ್ಕಂತಹ ರಾಜರುಗಳು. ಅವರೆಲ್ಲರೂ ಕೂಡ ನಿನ್ನನ್ನ ಆಶ್ರಯ ಮಾಡಿಕೊಂಡು ನಿನ್ನ ಆಶ್ರಯದಲ್ಲಿದ್ದವರಾಗಿ ಅಭಿರಾತಯ ಅತ್ಯುತ್ಕೃಷ್ಟವಾಗಿರತಕ್ಕಂತ ಸುಖವನ್ನ ಪಡೆದರು. ನಿನ್ನ ಅನುಗ್ರಹದಿಂದ ಸಿಕ್ಕಿದಂತಹ ಸಂಪತ್ತನ್ನ ಹೊಂದಿದವರಾಗಿ ವಿಶೇಷವಾಗಿ ದಾನಾದಿಗಳನ್ನ ಮಾಡಿದರು. ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಸ್ಥಾನವನ್ನ ಪಡೆದರು. ವಿಶ್ಪತಯ ಯಥಾಯಥಂ ಇಂದ್ರ ತ್ವಾದ್ಯ ಅಭಿರಾತಯ. ಈ ಇಂದ್ರನಾಮಕನಾದ ಪರಮಾತ್ಮನೇ, ರಾಜರುಗಳು ಸ್ವಯಂಭೂ ಮನುವೆ ಮೊದಲಾಗಿರತಕ್ಕ ಸಕಲ ರಾಜರುಗಳು ನಿನ್ನನ್ನ ಆಶ್ರಯ ಮಾಡಿಕೊಂಡು ಅತ್ಯುತ್ಕೃಷ್ಟವಾಗಿರತಕ್ಕ ಸುಖವನ್ನು ಪಡೆದವರಾಗಿ ನಿನ್ನ ಅನುಗ್ರಹದಿಂದ ಸಿಕ್ಕಿದ ಸಕಲ ಸಂಪತ್ತುಗಳನ್ನ ಯೋಗ್ಯರಿಗೆ ದಾನ ಮಾಡ್ತಾ ಅವರವರಿಗೆ ಯೋಗ್ಯವಾಗಿರತಕ್ಕಂತ ಸ್ಥಾನವನ್ನು ನಿನ್ನ ಅನುಗ್ರಹದಿಂದಲೇ ಹೊಂದಿದರು. ಆದ್ದರಿಂದ ವಿಶ್ಪತಿಗಳಿಗೆ ಸುಖವನ್ನ ಕೊಡತಕ್ಕಂತಹ ನೀನು ಯಾರು? ಶವಸಸ್ಪತಿ. ಅದಕ್ಕೆ ವೇದ ಓದಬೇಕು ಅನ್ನೋದು. ರಾಜರೋ ವಿಶ್ಪತಿಗಳು, ನೀನು ಶವಸಸ್ಪತಿ. ಶವಸಸ್ಪತಿ ಅಂದ್ರೆ ಸುಖಾದೀನಾಂ ಪತಿ, ಎಲ್ಲ ಸುಖಗಳಿಗೆ ಸ್ವಾಮಿ. ಆದ್ದರಿಂದ ನೀನು ಪರಮೇಷ್ಟ. ಪರಮೇಷ್ಟ ಎಲ್ಲ ಸುಖಾದಿಗಳಿಗೆ ಪತಿ. ಅಂತಹ ಇಂದ್ರ, ನಿನ್ನನ್ನ ಶರಣು ಹೊಂದಿದಂತಹ ನಿನ್ನನ್ನ ನೀನೇ ಗತಿ ಅಂತ ನಿನ್ನ ಪಾದಕ್ಕೆ ಬಿದ್ದಿರತಕ್ಕಂತಹ ನಮ್ಮ ಮಾತುಗಳು, ನಾವು ಮಾಡತಕ್ಕಂತಹ ವೇದರೂಪವಾಗಿರ್ತಕ್ಕಂತಹ ಸ್ತೋತ್ರಗಳು ನಿನ್ನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ನಾವು ಬಾಯಿ ತೆಗೆದ್ರೆ ನಿನ್ನನ್ನೇ ಸ್ತೋತ್ರ ಮಾಡ್ತೇವೆ, ಬಿಟ್ರೆ ಇನ್ಯಾರನ್ನೂ ಇಲ್ಲ. ಅತಃ ತ್ವಾಂ ಅಹಂ ಗೃಣೆ. ಆದ್ದರಿಂದ ನಾವು ನಿನ್ನನ್ನ ಸ್ತೋತ್ರ ಮಾಡ್ತೇವೆ, ಬಿಟ್ಟು ಇನ್ಯಾರನ್ನೂ ಮಾಡೋದಿಲ್ಲ. ರಾಜರುಗಳಾಗಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ನಿನ್ನನ್ನ ಆಶ್ರಯ ಮಾಡಿಕೊಂಡು ಉತ್ಕೃಷ್ಟವಾದ ಸುಖವನ್ನ ಹೊಂದಿದವರಾಗಿ ನಿನ್ನ ಅನುಗ್ರಹದಿಂದ ಸಿಕ್ಕಿದ ಸಕಲ ಸಂಪತ್ತುಗಳನ್ನ ದಾನವನ್ನ ಮಾಡಿ ಅವರವರಿಗೆ ಯೋಗ್ಯವಾಗಿರತಕ್ಕ ಸ್ಥಾನವನ್ನ ಪಡೆದರು. ಆದ್ದರಿಂದ ಸುಖಸ್ವರೂಪಿಯಾಗಿ ಆ ಎಲ್ಲ ಸುಖಾದಿ ಸದ್ಗುಣಗಳಿಗೆ ಒಡೆಯನಾಗಿ ಪರಮೇಷ್ಟ ಅಂತ ಕರೆಯಲ್ಪಡತಕ್ಕಂತಹ ಇಂದ್ರನೇ, ನಿನ್ನ ಶರಣು ಹೊಂದಿದಂತಹ ನಮ್ಮೆಲ್ಲರ ವೇದರೂಪವಾದಂತಹ ಮಾತುಗಳು ನಿನ್ನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಸ್ತೋತ್ರ ಮಾಡುವಂತಹ ವ್ಯಕ್ತಿಗಳಿಗೆ ಸಕಲ ಇಷ್ಟಗಳನ್ನ ಕೊಡ್ತಕ್ಕಂತ ನಿನ್ನನ್ನೇ ನಾವು ಯಾವಾಗಲೂ ಸ್ತೋತ್ರವನ್ನ ಮಾಡ್ತೇವೆ ಅನ್ನೋದೇ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಅನೇನ ಪರಮೇಷ್ಟ ಸುಖರೂಪತ್ವಾತ್ ಇಷ್ಟ. ಪರಮ ಇಷ್ಟ, ಎಲ್ಲರಿಗೂ ಬೇಕಾದ ಸುಖ, ಉತ್ಕೃಷ್ಟವಾದ ಸ್ವರೂಪಭೂತವಾದ ಅನಂತವಾದ ಸುಖರೂಪನಾದ್ದರಿಂದ ಅನಂತ ಸುಖ ಸ್ವರೂಪಿಯಾಗಿದ್ದುಕೊಂಡು ಭಕ್ತರಿಗೆ ಅವರವರಿಗೆ ಯೋಗ್ಯವಾದಂತಹ ಸುಖವನ್ನ ಕೊಡ್ತಾನೆ. ಆದ್ದರಿಂದ ದೇವರು ಯಾರು? ಇಷ್ಟ ಅಂತ ಒಂದು. ಇನ್ನೊಂದರ್ಥ ವೇದವಾಚಾಂ ಪ್ರತಿಪಾದಯಿತು ಇಷ್ಟ. ಎಲ್ಲ ವೇದ ಮಂತ್ರಗಳಿಗೆ ದೇವರನ್ನ ಪ್ರತಿಪಾದನೆ ಮಾಡೋದಕ್ಕೆ ಇಷ್ಟ. ನಾವು ಹೇಳ್ತೇವೆ ಯಾವುದೋ ಒಂದು ಮಂತ್ರ ಗಣೇಶನ್ ಹೇಳಿ, ರುದ್ರ ಶಿವನ್ ಹೇಳಿ, ಅಲ್ಲಲ್ಲ, ಎಲ್ಲ ವೇದ ವಾಕ್ಯಗಳಿಗೂ ಒಂದೇ ಒಂದು ಮಂತ್ರದಲ್ಲಿ ಒಂದು ಪುಟ ವ್ಯಾಖ್ಯಾನ ಮಾಡ್ತಾರೆ ಶೇಷಚಂದ್ರಿಕಾರಾಯರು. ತ್ವಮಸ್ಮಾಕಂ ತವಸ್ಮಸಿ ಅಂತ ಮಂತ್ರ ಬರುತ್ತೆ ಇನ್ನು ನೆಕ್ಸ್ಟ್ ಮಂತ್ರಗಳಲ್ಲಿ. ಹಾಗೆ ಬರುವಾಗ ಇಡೀ ಒಂದು ಪೇಜ್ ಇದೆ ವ್ಯಾಖ್ಯಾನ ಶೇಷಚಂದ್ರಿಕಾರಾಯರು. ಒಂದು ಪೇಜ್ಗೆ 3 ಮಂತ್ರ, ಮಿನಿಮಮ್ 2 ಮಂತ್ರ ವ್ಯಾಖ್ಯಾನ ಇದೆ. ಆ ಮಂತ್ರಕ್ಕೆ ಮಾತ್ರ ಒಂದು ಪೇಜ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಇಂದ್ರ ಅನ್ನುವ ಪ್ರಶ್ನೆ ಬಂದ್ರೆ ಇಂದ್ರದೇವರು ಬರ್ತಾರೆ ನಮಗೆ. ವಜ್ರಾಯುಧ ವೃತ್ರಾಸುರನ ವಧೆ ಮಾಡ್ದ ಅಂದ್ರೆ ಸ್ವರ್ಗಾಧಿಪತಿಯಾದ ಇಂದ್ರನೇ ನೆನಪಾಗ್ತಾನೆ ನಮ್ಗೆ. ಹಾಗಿರ್ಬೇಕಾದ್ರೆ ಆರಂಭ ತದಿದಾಸ ಅನ್ನುವ ಆರಂಭ ಮಂತ್ರದಿಂದ ಶುರು ಮಾಡ್ಕೊಂಡು ಇಲ್ಲೆಲ್ಲ ಇಂದ್ರ ಅಂದ್ರೆ ಈ ಇಂದ್ರ ಅಲ್ಲ, ಪರಮಾತ್ಮ ಅಂತ ಅರ್ಥ ಹೇಗ್ ಮಾಡ್ತೀರಿ ನೀವು ಅಂತ ಪ್ರಶ್ನೆಗೆ ಆ ಮಂತ್ರದಲ್ಲಿ ಅದ್ಭುತವಾಗಿ ಕನಿಷ್ಠ ವೃತ್ತಿ, ಮಧ್ಯಮ ವೃತ್ತಿ, ಉತ್ತಮ ವೃತ್ತಿ ಅಂತ ವೇದಗಳಿಗೆ 3 ಭಾಗ ಮಾಡಿ ಅದ್ಭುತವಾದ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ಮಜಾ ಸಿಗಲ್ಲ, ಅಲ್ಲೇ ಹೇಳ್ತೀನಿ, ಇಲ್ಲಿ ಬೇಡ. ಈಗ ಒಟ್ನಲ್ಲಿ ದೇವರು
ದೇವರನ್ನ ಪ್ರತಿಪಾದನೆ ಮಾಡೋದು ಅಂದ್ರೆ ವೇದಗಳಿಗೆ ಇಷ್ಟ. ಆದ್ದರಿಂದ ತಾನಿಷ್ಟಪಟ್ಟು ಹೊಗಳುವಂತಹ ವೇದಗಳು, ಆ ವೇದ ಮಂತ್ರಗಳನ್ನ ನಾವು ಶಿವ ಸರ್ವೋತ್ತಮ, ದುರ್ಗೆ ಸರ್ವೋತ್ತಮಳು ಅಂತ ಮಾತಾಡಿದ್ರೆ ವೇದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಎರಡು ರೀತಿಯಲ್ಲಿ ಪರಮಾತ್ಮನನ್ನ ಇಷ್ಟ ಅಂತ ಹೇಳ್ತಾ ಇದೆ ಮಂತ್ರ. ಏನಂತ? ಎಲ್ಲರಿಗೂ ಪರಮೇಷ್ಟವಾಗಿರತಕ್ಕಂತಹ ಸುಖ, ಅತಿಶಯವಾದ ಅನಂತವಾದ ಸುಖ ಸ್ವರೂಪಿಯಾದ್ದರಿಂದ ದೇವರು ಯಾರು? ಇಷ್ಟ. ಎಲ್ಲ ವೇದ ಮಂತ್ರಗಳಿಗೂ ತಾವು ಪ್ರತಿಪಾದನೆ ಮಾಡ್ಲಿಕ್ಕೆ ಇಷ್ಟರೂಪನಾಗಿದ್ದಾನೆ. ಆದ್ದರಿಂದ ಈ ಮಂತ್ರ ಪ್ರತಿಪಾದನಾದ ದೇವರು ಇಷ್ಟ. ಇಲ್ಲಿಗೆ ಆ ಹೊಸ 3 ಮಂತ್ರಗಳು ಮುಗೀತು. ಒಟ್ಟು 21 ಮಂತ್ರಗಳ ವ್ಯಾಖ್ಯಾನ ಮಾಡಿದ್ದೇವೆ ನಾವೀಗ. ಒಟ್ಟು 21 ಮಂತ್ರಗಳ 23 ಮಂತ್ರ ವ್ಯಾಖ್ಯಾನ ಆಗಬೇಕು. ಅದರಲ್ಲಿ 21 ಮಂತ್ರಗಳ ವ್ಯಾಖ್ಯಾನ ಮುಗೀತು. ಚಿಕ್ಕ ಚಿಕ್ಕ ಮಂತ್ರಗಳು. 10ನೇ ಮಂಡಲದ 157ನೇ ಸೂಕ್ತದ 5 ಮಂತ್ರ, 10ನೇ ಮಂಡಲದ 172ನೇ ಸೂಕ್ತದ 4 ಮಂತ್ರ. ಅದು ಸಮಾಮ್ನಾಥ ಮಂತ್ರಗಳು. ಇವತ್ತು ವೇದದಲ್ಲಿ ಸಿಗುವಂತಹ ಮಂತ್ರಗಳು 9, ಅಸಮಾಮ್ನಾಥ ಮಂತ್ರಗಳು ವೇದಗಳಲ್ಲಿ ಸಿಗದೇ ಇರತಕ್ಕಂತಹ ಮಂತ್ರಗಳು 9, ಒಟ್ಟು 18 ಮಂತ್ರ. ಮತ್ತೆ ಆಶ್ವಲಾಯನ ಶ್ರೌತ ಸೂತ್ರದ 6ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತ ಏಷ ಬ್ರಹ್ಮಾದಿ ಸಂಯತಃ ಪರ್ಯಂತ ಇರತಕ್ಕ 3 ಮಂತ್ರ. 21 ಮಂತ್ರಗಳ ವ್ಯಾಖ್ಯಾನ ಆಯ್ತು. ಆ 21 ಮಂತ್ರಗಳು ಎಷ್ಟಾಗಿದೆ ನಮ್ಗೆ ಇವಾಗ? 14 ಮಂತ್ರಗಳಾಗಿದೆ. 21 ಮಂತ್ರಗಳನ್ನು ನಾವು 14 ಮಂತ್ರವನ್ನಾಗಿ ಈಗ ಮಾಡಿದ್ದೇವೆ. ಇನ್ನು ಮುಂದಿನ 2 ಮಂತ್ರಗಳು ಋಗ್ವೇದದ 7ನೇ ಮಂಡಲದ 34ನೇ ಸೂಕ್ತದ 4ನೇ ಮಂತ್ರ. ಅದನ್ನ ಹೇಳ್ತಾರೆ. ಓಂ ಆಧೂರ್ಶ್ವಸ್ಮೈ ದಧಾತಾಶ್ವಾನಿಂದ್ರೋ ನ ವಜ್ರೀ ಹಿರಣ್ಯಬಾಹು ತಾ ಅಸ್ಯ ಸೂದದೋಹಸ ಸೋಮಂ ಶ್ರೀಣಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ ಓಂ ವಿಶಿಷ್ಟಾಯ ನಮಃ ಓಂ. ಇದು ಋಕ್ಸಂಹಿತೆಯ 7ನೇ ಮಂಡಲದ 34ನೇ ಸೂಕ್ತ. 7ನೇ ಮಂಡಲದ 34ನೇ ಸೂಕ್ತದ 4ನೇ ಮಂತ್ರ. 7ನೇ ಮಂಡಲ 34ನೇ ಸೂಕ್ತ 4ನೇ ಮಂತ್ರ. ಆಧೂರ್ಶ್ವಸ್ಮೈ ದಧಾತಾಶ್ವಾನಿಂದ್ರೋ ನ ವಜ್ರಿ ಹಿರಣ್ಯಬಾಹು. ಮುಂದೆ ಬರುತ್ತದು. ಓ ಅಭಿಪ್ರಸ್ಥಾತಾ ಹೇವ ಯಜ್ಞಯ್ಯಾತೇವ ಪದ್ಮಂತ್ಮನಾಹಿನೋತ. ಒಂದೇ ಸಾಲದು, ಒಂದೇ ಸಾಲು, ಜಾಸ್ತಿ ಇಲ್ವೇ ಇಲ್ಲ. ಅದು ದ್ವಿಪದ ಛಂದಸ್ಸಿನಿಂದ ಕೂಡಿರತಕ್ಕಂತಹ ಮಂತ್ರ. ದ್ವಿಪದ ಛಂದಸ್ಸು ಅಂದ್ರೆ ಅತ್ಯಂತ ಚಿಕ್ಕ ಮಂತ್ರಗಳವೆಲ್ಲ, ದೊಡ್ಡದಲ್ಲ, ಒಂದೇ ಸಾಲು ಅಷ್ಟೇ. ಆಧೂರ್ಶ್ವಸ್ಮೈ ದಧಾತಾಶ್ವಾನಿಂದ್ರೋ ನ ವಜ್ರಿ ಹಿರಣ್ಯಬಾಹು ಅಷ್ಟೇ ಅದು ಮಂತ್ರ. ಇದರಲ್ಲಿ ಯಾರು ದೇವತೆ? ವಿಶ್ವೇ ದೇವತೆಗಳು. ಮೊದಲನೇ ಮಂತ್ರದಿಂದ 15ನೇ ಮಂತ್ರದ ತನಕ ವಿಶ್ವೇ ದೇವತೆಗಳು ದೇವತೆಗಳಾದ್ದರಿಂದ ನಮಗೆ ಇಲ್ಲಿ ಪ್ರಸಕ್ತವಾದ ಮಂತ್ರ 4ನೇ ಮಂತ್ರ ಆದ್ದರಿಂದ ಇದಕ್ಕೆ ವಿಶ್ವೇ ದೇವತೆಗಳು ದೇವತೆಗಳು. ಮತ್ತೆ 1ರಿಂದ 24ನೇ ಮಂತ್ರ, ಒಟ್ಟು ಇದು 25 ಮಂತ್ರಗಳಿಂದ ಕೂಡಿರುವಂತಹ ಸೂಕ್ತ. ಇದು ದ್ವಿಪದ ವಿರಾಟ್ ಎನ್ನುವಂತಹ ಛಂದಸ್ಸಿನಿಂದ ಯುಕ್ತವಾಗಿದೆ. ಮೈತ್ರಾವರ್ಣಿ, ಮಿತ್ರಾವರುಣರ ಮಕ್ಕಳಾಗಿ ಬಂದಿರತಕ್ಕಂತಹ ವಸಿಷ್ಠರು ಇದಕ್ಕೆ ಋಷಿಗಳು. ಮೈತ್ರಾವರ್ಣಿ ವಸಿಷ್ಠ ಋಷಿಗಳಾಗಿರತಕ್ಕಂತಹ ವಿಶ್ವೇ ದೇವತೆಗಳನ್ನು ದೇವತೆಗಳಾಗಿ ಪಡೆದಿರತಕ್ಕಂತಹ ದ್ವಿಪದ ವಿರಾಟ್ ಛಂದಸ್ಸಿನಿಂದ ಕೂಡಿರುವಂತಹ ಮಂತ್ರ. ಇದಕ್ಕೆ ತಾ ಅಸ್ಯ ಸೂದ ದೋಹಸಃ ಎನ್ನುವಂತಹ ಮಂತ್ರವನ್ನು ಸೇರಿಸ್ಬೇಕು. ಅದಾಗಲೇ 3-4 ಬಾರಿ ನಾವು ಚಿಂತನೆ ಮಾಡಿದ್ದೇವೆ ಅದನ್ನ, ಆ ಮಂತ್ರಕ್ಕೆ. ಅದನ್ನ ಸೇರಿಸಿದಾಗ ಈ 315ನೆಯ ಮಂತ್ರ ನಿರ್ಮಾಣ ಆಗತ್ತೆ. ಅದರಿಂದ ವಿಶಿಷ್ಟ ಎಂಬತಕ್ಕಂತಹ ಭಗವದ್ ರೂಪ ಹೊರಗೆ ಬರುತ್ತೆ. ಏನ್ ಹೇಳ್ತಾರೆ? ವಜ್ರೀ. ನೋಡಿ, ಈಗ ತಾನೇ ಹೇಳಿದೆ ವಜ್ರಾಯುಧವನ್ನ ಧಾರಣೆ ಮಾಡಿದವನು ಅಂತ. ಆ ಅರ್ಥ ಅಲ್ಲ ಅಂತಾರೆ. ವಜ್ರಿ ಅಂದ್ರೇನು? ಜ್ಞಾನ ಸುಖಾದಿಮಾನ್. ವಾ ಅಂದ್ರೆ ಜ್ಞಾನ, ರ ಅಂದ್ರೆ ಸುಖ. ಜ್ಞಾನ ಸುಖಾದಿಯುಕ್ತನಾಗಿರತಕ್ಕಂತಹ ವಜ್ರೀ. ಹಿರಣ್ಯಬಾಹು. ಹಿರಣ್ಯಬಾಹು ಅಂತು. ಹಿರಣ್ಯಬಾಹು ಅಂದ್ರೇನು? ದೇವರ ಕೈ ಅಂದ್ರು ಒಂದೇ, ದೇವರ ಶರೀರ ಅಂದ್ರು ಒಂದೇ. ಸ್ವಗತ ಭೇದ ವರ್ಜಿತನಾದ್ದರಿಂದ ದೇವರ ಕೈ ಅಂದ್ರು ಒಂದೇ, ಸಮಗ್ರ ದೇವರ ಶರೀರ ಅಂದ್ರು ಒಂದೇ. ಆದ್ರಿಂದ ಹಿರಣ್ಯಬಾಹು ಅಂದ್ರೆ ಆನಂದಾತ್ಮಕ ದೇಹ, ಜ್ಞಾನ ಸುಖ ಸ್ವರೂಪಿ,
ಆನಂದಾತ್ಮಕ ದೇಹನಾಗಿರತಕ್ಕಂತಹ ಇಂದ್ರನೇ ಧೂರ್ಷು ಯುದ್ಧಗಳಲ್ಲಿ ವಿಶೇಷವಾಗಿ ಹೋರಾಡ್ತಾ ಇರತಕ್ಕಂತಹ ಕುದುರೆಗಳು ಅಂತೇನಿದೆ, ಆ ಕುದುರೆಗಳು ನಮ್ಮ ಸ್ತೋತ್ರಗಳಿಂದ ಪ್ರೀತನಾಗಿರತಕ್ಕಂತಹ ನಿನ್ನ ಅನುಗ್ರಹದಿಂದ ಇನ್ನೂ ವೇಗವನ್ನ ಪಡೆಯಲಿ. ನಿನ್ನ ಅನುಗ್ರಹದಿಂದ ಆ ಕುದುರೆಗಳಿಗೆ ನಾಶ ಅನ್ನೋದಾಗದೇ ಇರಲಿ, ಆ ಕುದುರೆಗಳಿಗೆ ಮಹಾವೇಗ ಬರ್ಲಿ. ಸಕಲ ಕರ್ಮಗಳನ್ನು ಮಾಡಿಸ್ತಕ್ಕಂತಹ ಇಂದ್ರನಾಮಕನಾಗಿರ್ತಕ್ಕ ನಿನ್ನ ಪ್ರೀತಿಗಾಗಿ ದೇವತೆಗಳ ಅಭಿವ್ಯಕ್ತಿ ಸ್ಥಾನವಾಗಿರತಕ್ಕಂತಹ ಯಜ್ಞದಲ್ಲಿ ಗೋವುಗಳು, ನೀರುಗಳು, ವೇದವಾಕ್ಯಗಳು, ಋತ್ವಿಕ್ಕುಗಳು ಎಲ್ಲರೂ ಕೂಡ ನಿನ್ನ ಪ್ರೀತ್ಯರ್ಥವಾಗಿ ನಿನಗೆ ಸೋಮರಸವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದು ಈ ಮಂತ್ರದ ಅರ್ಥ. ಅಂದ್ರೆ ಯುದ್ಧ ಕಾಲದಲ್ಲಿ ನಮ್ಮ ಕುದುರೆಗಳಿಗೆ ವೇಗ ಅನ್ನೋದು ಬರ್ಲಿ, ಆ ಗೋವುಗಳಿಗೆ ಕುದುರೆಗಳಿಗೆ ಆಧಾರಭೂತನಾಗಿ ನೀನಿರು ಅಂತ ಪ್ರಾರ್ಥನೆ ಮಾಡುವಂತೆ ಕಾಣುತ್ತೆ. ಅದಕ್ಕೆ ಶೇಷೇಂದ್ರಿಕಾರರು ಅರ್ಥ ಮಾಡ್ಬೇಕಾದ್ರೆ ವಜ್ರಿ ಜ್ಞಾನವಾನ್ ಅಂತ ಅರ್ಥ ಮಾಡ್ತಾರೆ. ಆದ್ದರಿಂದ ಅಜ್ಞಾನದಿಂದ ತೊಳಲಾಡ್ತಾ ಇರ್ತಕ್ಕಂತಹ ಮತ್ತೆ ನನಗೇನು ಗೊತ್ತಿಲ್ಲ ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂತಹ ಸಾತ್ವಿಕ ಜೀವನ ಕುದುರೆಗಳು ಚೆನ್ನಾಗಿರ್ಲಿ. ಪಾಪ ಅವನು ಅಧ್ಯಯನ ಮಾಡ್ಬೇಕು ಅಂತ ಆಸೆ ಇದೆ, ಕಿವಿನೇ ಕೇಳಲ್ಲ. ಹಾಗಿದ್ರೆ ಏನ್ ಪ್ರಯೋಜನ? ಓದ್ಬೇಕು ಅಂತ ಆಸೆ, ಕಣ್ಣೇ ಇಲ್ಲ, ಏನು ಪ್ರಯೋಜನ? ನಿನ್ನನ್ನ ಸ್ತೋತ್ರ ಮಾಡ್ಬೇಕು ಅಂತ ಆಸೆ, ನಾಲ್ಗೆ ಟ್ವಿಸ್ಟೇ ಆಗ್ತಾ ಇಲ್ಲ, ಏನು ಪ್ರಯೋಜನ? ನಿನ್ನ ಪೂಜೆಯನ್ನ ಮಾಡಬೇಕು ಅಂತ ಆಸೆ, ಕೈಯೇ ಮೇಲೆ ಬರ್ತಾ ಇಲ್ಲ, ಏನ್ ಪ್ರಯೋಜನ? ಆದ್ದರಿಂದ ಸಂಸಾರವೆಂಬ ಯುದ್ಧ ಭೂಮಿಯಲ್ಲಿ ಇರುವಂತಹ ಸಾತ್ವಿಕ ಜೀವ ಭಕ್ತ ಏನಿದ್ದಾನೆ ಅವನ ಕುದುರೆಗಳು ಇಂದ್ರಿಯಗಳೆಂಬ ಕುದುರೆಗಳು, ಆ ಇಂದ್ರಿಯಗಳೆಂಬತಕ್ಕಂತಹ ಕಣ್ಣು, ಕಿವಿ, ಕೈ, ಕಾಲು, ನಾಲಿಗೆ ಎನ್ನುವ ಎಲ್ಲ ಕುದುರೆಗಳು ಕೂಡ ಸರಿಯಾಗಿರ್ಲಿ, ನಿನ್ನ ಪೂಜಾತ್ಮಕವಾದ ಕರ್ಮವನ್ನೇ ಮಾಡುವಂತೆ ಆ ಎಲ್ಲ ಇಂದ್ರಿಯಗಳಿಗೂ ಬಲ ಬರಲಿ ಅಂತ ಆಧ್ಯಾತ್ಮಿಕ ಪರವಾದ ಅರ್ಥ ಮಾಡಕ್ಕಾಗತ್ತೆ. ಇದರಿಂದ ಏನಾಗತ್ತೆ? ಅನೇನ ಜ್ಞಾನಾನಂದಾತ್ಮಕತ್ವೇನ ವಿ ಉತ್ಕೃಷ್ಟತೆಯ ಶಿಷ್ಟ ವೇದವಾಕ್ಯೈರ್ವಿಹಿತ. ವಿ ಅಂತಂದ್ರೆ ವಿಶಿಷ್ಟನಾಗಿ, ಉತ್ಕೃಷ್ಟನಾಗಿ ವೇದವಾಕ್ಯಗಳಿಂದ ಶಿಷ್ಟನಾಗಿದ್ದಾನೆ. ಶಿಷ್ಟ ಅಂದ್ರೆ ಹೇಳಿದ್ದಾನೆ, ವೇದಗಳು ದೇವರನ್ನ ಹೇಳಿವೆ, ಉತ್ಕೃಷ್ಟವಾಗಿ ವೇದಗಳು ದೇವರನ್ನ ಹೇಳಿವೆ. ಏನಂಗಂದ್ರೆ ದೇವರ ಸ್ವರೂಪ ನಮ್ಮಂತೆ ಅಲ್ಲ, ಜ್ಞಾನಾನಂದಾತ್ಮಕವಾದದ್ದು ಪರಮಾತ್ಮನ ಸ್ವರೂಪ. ಆದ್ದರಿಂದ ಅವನು ಅವನು ಉತ್ಕೃಷ್ಟ, ಜ್ಞಾನಾನಂದಾತ್ಮಕನಾದ್ದರಿಂದ ಅವನು ಉತ್ಕೃಷ್ಟನಾಗಿದ್ದಾನೆ ಎಂಬುದಾಗಿ ವೇದ ಮಂತ್ರಗಳಲ್ಲಿ ಇವನ ಸ್ವರೂಪ ಪ್ರತಿಪಾದಿಸಲ್ಪಟ್ಟಿದೆ ಎನ್ನುವ ಅರ್ಥ ಇಟ್ಟುಕೊಂಡು ವೇದೋಕ್ತ ಜ್ಞಾನಾನಂದಾತ್ಮಕ ಸ್ವರೂಪ ಎನ್ನುವ ಅರ್ಥದಿಂದ ಈ 315ನೇ ಮಂತ್ರ ಪ್ರತಿಪಾದವಾಗಿ ನಿಲ್ಲತಕ್ಕಂತಹ ಭಗವದ್ ರೂಪ ಯಾವುದು? ಅತ್ರ ವಿಶಿಷ್ಟ ಮೂರ್ತಿ ವೇದೋಕ್ತ ಜ್ಞಾನಾನಂದಾತ್ಮಕ ಸ್ವರೂಪಿ. ನೋಡಿ, ಇದನ್ನೆಲ್ಲ ಶ್ರೇಷ್ಠಚಂದ್ರಿಕಾರಾಯರು ಮಾಡಿರತಕ್ಕಂಥ ದೊಡ್ಡ ಅನುಗ್ರಹ ಏನು ಅಂದ್ರೆ, ಕೆಲವು ಮತದಲ್ಲಿ ಇದೆಲ್ಲ ಸಗುಣ ಬ್ರಹ್ಮನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಮಂತ್ರಗಳು, ಇದಕ್ಕೇನು ಪ್ರಯೋಜನ ಇಲ್ಲ, ನಿರ್ಗುಣ ಬ್ರಹ್ಮನನ್ನ ನಾವು ತಿಳ್ಕೊಳ್ಬೇಕು. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ನೇಹನಾನಾಸ್ತಿ ಕಿಂಚನ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಹೀಗೆಲ್ಲ ಪಂಚಮಹಾವಾಕ್ಯಗಳು ಅಂತೆಲ್ಲ ಹೇಳ್ತಾರೆ. ಅದೇ ನಿಜವಾಗಿ ಪ್ರಮಾಣ ಯಥಾರ್ಥವಾದ ವೇದ, ಮಿಕ್ಕಿದ್ದೆಲ್ಲ ಅತತ್ವ ವೇದಕ ಅಂತ ಹೇಳ್ತಾರೆ. ಹಾಗೆಲ್ಲ ಸಾಧ್ಯವೇ ಇಲ್ಲ. ವೇದಗಳಲ್ಲಿ ನಿಜವಾದ ವೇದ, ಪ್ರಯೋಜನಕ್ಕೆ ಬರದೇ ಇರತಕ್ಕಂತಹ ವೇದ ಅಂತ ಎರಡು ಭಾಗ ಇಲ್ಲ. ಎಲ್ಲ ವೇದವೂ ಪ್ರಮಾಣವೇ, ಸ್ವತಃಪ್ರಮಾಣವೇ ಅನ್ನೋದು ಶ್ರೀಮದಾಚಾರ್ಯರ ಸಿದ್ಧಾಂತ. ಆ ವೇದದಲ್ಲಿ ಬಂದಿರತಕ್ಕಂತಹ ಪರಮಾತ್ಮನ ರೂಪ ಯಾವ ಪ್ರಕಾರವಾದದ್ದು? ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ದೇವರು. ಅದು ಈ ನಾಮಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಅಲ್ಲಿಂದ ಮುಂದಿನ ಮಂತ್ರ ಹೇಳ್ತಾರೆ, ಓಂ ವಿಷಸ್ತ್ರಿಶ್ವಾರೋಚನೆ ದಿವಹ ಯದ್ವಾವಾನ ಪುರುತಮಂ ಪುರಾಶಾಳಾ ವೃತ್रहेಂದ್ರೋ ನಾಮಾನ್ಯಪ್ರಾಹ ಅಚೇತಿ ಪ್ರಾಹ ಸಸ್ಪತಿ. ಓಂ ಶಿಷ್ಟೇಷ್ಟಾಯ ನಮಃ. ಓಂ ಇಲ್ಲಿ ನಮಗ್ ಗೊತ್ತಾಗಿದೆ, ಆಗ್ಲೇ
ಆಸ್ಯ ಸೂದದೋಷ ಸೋಮಂ ಶ್ರೀಣಂತ್ಯ ಪೃಷ್ಣಯಃ ಜನ್ಮನ್ ದೇವಾನಾಂ ವಿಶಸ್ತ್ರಿಷ್ವಾ ರೋಚನೆ ದಿವಹ. ಅದು ಒಂದು ಮಂತ್ರ, 10ನೇ ಮಂಡಲದ 80 ತದಿದಾಸ ಆ ಸೂಕ್ತದ ಮಂತ್ರ ಅದು. ಅದನ್ನ ಎಲ್ಲ ಕಡೆಗಳಲ್ಲೂ ಮಧ್ಯ ಮಧ್ಯೆ ಸೇರಿಸ್ಬೇಕು ಅಂತ ಐತರೇಯ ಆರಣ್ಯಕದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಈಗ ನಾವು ಹೇಳುವಂತಹ ಯದ್ವಾವಾನ ಪುರುತಮಂ ಪುರಾಶಾಳ ವೃತ್ರಹೇಂದ್ರೋ ಎನ್ನುವಂತಹ ಮಂತ್ರ ಏನಿದೆ, ಇದು ಋಗ್ವೇದದ 10ನೇ ಮಂಡಲದ 74ನೇ ಸೂಕ್ತದ 6ನೇ ಮಂತ್ರ. ಋಗ್ವೇದದ 10ನೇ ಮಂಡಲದ 76ನೇ ಸೂಕ್ತದ 76ನೇ ಸೂಕ್ತದ 6ನೇ ಮಂತ್ರ ಇದು. 6 10ನೇ ಮಂಡಲ 74 6. ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ. ಆದ್ದರಿಂದ ಈ ಮಂತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ದೇವರ ಪ್ರತಿಪಾದನೆ ಆಗ್ತಾ ಇದೆ. ಅದನ್ನ ಮತ್ತೆ ಬಿಡಿಸೇನು ಹೇಳಬೇಕಾಗಿಲ್ಲ, ಹೇಳಿದ್ದೇನೆ. ಶಿಷ್ಟೇಷ್ಟ ಅಂತ ದೇವರ ರೂಪದ ಅನುಸಂಧಾನವನ್ನ ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಈ ಮಂತ್ರಕ್ಕೆ ಋಷಿಗಳು ಗೌರಿವೀತಿ ಅಂತ ಋಷಿಗಳು, ಗೌರಿವೀತಿ ಶಾಕ್ತ್ಯ ಎಂಬತಕ್ಕಂಥ ಋಷಿಗಳು ಇದಕ್ಕೆ ಬರ್ತಾ ಇದ್ದಾರೆ. ದ್ವಿಪದಾ ಛಂದಸ್ಸಿನಿಂದ ಕೂಡಿರತಕ್ಕಂಥ ಮಂತ್ರಗಳಿದು. ಇದರಿಂದ ಪರಮಾತ್ಮನ ಶಿಷ್ಟೇಷ್ಟ ಎಂಬತಕ್ಕಂಥ ಭಗವದ್ ರೂಪ ಇಲ್ಲಿ ಪ್ರತಿಪಾದಿತವಾಗ್ತಾ ಇದೆ. ಏನಾಯ್ತು? ಶತ್ರುಣಾಂ ಪುರಾಣಿ ಸಹತೆ, ದೇವರನ್ನ ಪುರಾಶಾಟ್ ಅಂತ ಕರೆದ್ರು. ಏನು ಪುರಾಶಾಟ್ ಅಂದ್ರೆ? ಶತ್ರುಗಳ ಊರುಗಳನ್ನ ಸಹಿಸ್ತಾನೆ, ಅಂದ್ರೆ ಶತ್ರುಗಳು ಮಾಡತಕ್ಕಂತ ದಾಳಿಯನ್ನ ಸಹಿಸ್ತಾನೆ, ಮತ್ತೆ ಶತ್ರುಗಳ ಊರನ್ನ ನಾಶ ಮಾಡಿಬಿಡ್ತಾನೆ. ಆದ್ದರಿಂದ ಪುರಾಶಾಟ್. ವೃತ್ರಃ, ಅಜ್ಞಾನ ಆವರಣವನ್ನ ತೆಗೆದು ನಮ್ಮನ್ನ ಉದ್ಧಾರ ಮಾಡ್ತಾನೆ. ನಾನ್ ತಪ್ಪು ಹೇಳ್ದೆ, ಅದು ದ್ವಿಪದಾ ಛಂದಸ್ಸು ಅಂತ ಹೇಳಿ. ಆ ದ್ವಿಪದಾ ಛಂದಸ್ಸಲ್ಲ, ತ್ರಿಷ್ಟುಪ್ ಛಂದಸ್ಸು. ಅದಕ್ಕೆ ದೇವತೆ ಮರುತಃ, ಮರುದ್ದೇವತೆ, ಮರುತ್ ಈ ಮಂತ್ರಕ್ಕೆ ದೇವತೆ. ಅದರ 6ನೇ ಮಂತ್ರ ಯದ್ವಾವಾನ ಪುರುತಮಂ ಪುರಾಷಾಢ ವೃತ್ರಹೇಂದ್ರೋ ನಾಮಾನ್ಯಪ್ರಾಹ ಅಚೇತಿ ಪ್ರಾಹ ಸಸ್ಪತಿಸ್ತು ವಿಷ್ಮಾನ್ ಯದೀ ಮುಷ್ಮಸಿ ಕರ್ತಾವೇಕರತ್ತತ್. ನೋಡಿ, ಅದ್ ಹೇಳ್ದಾಗ್ಲಿ ಆನಂದ ಆಗ್ಬಿಟ್ಟು, ಇಲ್ಲ ಅಂದ್ರೆ ಮುಗಿಯೋದಿಲ್ಲ. ಯಾವ ಮಂತ್ರ, ಯಾವ ಮಂಡಲ, ಯಾವ ಸೂಕ್ತ ಅಂತ ಹೇಳಿಬಿಟ್ರೆ ಪಕ್ಕ ಆಗ್ಬಿಡುತ್ತೆ. ಆದ್ದರಿಂದ ಇದು ಗೌರಿವೀತಿ ಶಾಕ್ತ್ಯ ಋಷಿಗಳು, ಮರುತ್ ದೇವತೆ, ಛಂದಸ್ಸು ತ್ರಿಷ್ಟುಪ್ಪು, 10ನೇ ಮಂಡಲ 74ನೇ ಸೂಕ್ತ 6ನೇ ಮಂತ್ರ. ಆದ್ದರಿಂದ ಇದರಲ್ಲಿ ಪುರಾಶಾಟ್, ಶತ್ರುಗಳ ಊರನ್ನ ನಾಶ ಮಾಡತಕ್ಕಂಥವನು, ಅಜ್ಞಾನ ಆವರಣವನ್ನ ಕಳೆಯತಕ್ಕಂತಹ ಇಂದ್ರ ಏನಿದ್ದಾನೆ, ಅವನು ಯಾವ ತನ್ನ ಸ್ತೋತ್ರ ಮಾಡುವಂತ ಮನುಷ್ಯನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ಕೊಳ್ತಾನೋ ಇವನು ನನ್ನ ಭಕ್ತ. ನಾವು ದೇವರ ಭಕ್ತರು ಅಂತ ಹೇಳ್ಕೊಂಡು ತಿರುಗಾಡೋದ್ರಲ್ಲಿ ಏನು ಸಾರ್ಥಕ್ಯ ಇಲ್ಲ. ದೇವರು ನಮ್ಮನ್ನ ಇವನು ನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ಕೊಳ್ಬೇಕು. ಹಾಗೆ ಸ್ವಾಮಿ ಇಂದ್ರ ಯಾರನ್ನು ಇವನು ನನ್ನ ಭಕ್ತ ಅಂತ ಯಾವ ಮನುಷ್ಯನನ್ನ ಸ್ವೀಕಾರ ಮಾಡ್ಕೊಳ್ತಾನೋ ಅವನನ್ನ ಫಸ್ಟ್ ಮಾಡೋದೇ ಸರ್ವ ಕಾಮಗಳಿಂದಲೂ ಅವನನ್ನ ಪರಿಪೂರ್ಣನನ್ನಾಗಿ ಮಾಡಿಬಿಡ್ತಾನೆ. ನಾವ್ ಯಾಕೆ ಹೀಗಿದ್ದೀವಿ ಅಂತಂದ್ರೆ ನಾವು ದೇವರ ಭಕ್ತರಷ್ಟೇ, ನಮ್ಮನ್ನ ಇನ್ನು ರೆಕಗ್ನೈಸ್ ಮಾಡಿಲ್ಲ ದೇವರು ಭಕ್ತ. ಅದಕ್ಕೆ ನಾವ್ ಹೇಗಿರೋದು. ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಯರು, ವಾದಿರಾಜರು ಮೊದಲಾದವರೆಲ್ಲ ಯಾಕೆ ಪರಿಪೂರ್ಣವಾಗಿದ್ದಾರೆ ಅಂದ್ರೆ ಅವರನ್ನ ದೇವರು ನನ್ನ ಭಕ್ತರು ಸ್ವೀಕಾರ ಮಾಡ್ಕೊಂಡಿದ್ದಾನೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮನ್ನ ನೀನು ಭಕ್ತರು ಅಂತ ಸ್ವೀಕಾರ ಮಾಡ್ಕೊಳಪ್ಪ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಪ್ರಕಾರವಾಗಿ ಶತ್ರುಗಳ ಊರನ್ನ ನಾಶ ಮಾಡುವ, ಅಜ್ಞಾನಾದಿ ಆವರಣಗಳನ್ನ ಕಳೆಯುವ ಇಂದ್ರನಾಮಕನಾದ ಪರಮಾತ್ಮ ಯಾರನ್ನು, ಯಾವ ಮನುಷ್ಯನನ್ನ ಇವನು ನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ಕೊಳ್ತಾನೋ ಅವನನ್ನ ಪುರುತಮಂ,
ಸರ್ವ ಕಾಮಗಳಿಂದಲೂ ಪರಿಪೂರ್ಣನನ್ನಾಗಿ ಚೆನ್ನಾಗಿ ಮಾಡಿಬಿಡ್ತಾನೆ. ಅವನಿಗೆ ಯಾವುದೇ ಲೋಪ ಇಲ್ವೇ ಇಲ್ಲ, ಎಲ್ಲವೂ ಇದೆ ಅವನಿಗೆ. ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ನ ಕೇವಲ ಮನುಷ್ಯಮೇವ, ಕೇವಲ ಮನುಷ್ಯ ಭಕ್ತರನ್ನು ಮಾತ್ರ ಅಲ್ಲ, ಕಿಂತೂ ಆರೋಚಮಾನೇಶು ಪ್ರಕಾಶಮಾನವಾಗಿರತಕ್ಕಂತಹ ಆದಿತ್ಯ, ಚಂದ್ರ, ವಿದ್ಯುಲ್ಲೋಕಗಳಲ್ಲಿ ವಾಸ ಮಾಡತಕ್ಕಂತಹ ಪ್ರಜೆಗಳನ್ನು, ಆ ದೇವತೆಗಳನ್ನು, ಆದಿತ್ಯ ಲೋಕ, ಚಂದ್ರಲೋಕ, ವಿದ್ಯುಲ್ಲೋಕಗಳಲ್ಲಿ ವಾಸ ಮಾಡತಕ್ಕಂತಹ ತನ್ನ ಭಕ್ತರಾದ ಪ್ರಜೆಗಳನ್ನು ಪರಿಪೂರ್ಣರನ್ನಾಗಿ ಮಾಡ್ತಾನೆ. ಬರೀ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳಿಂದ ಸುರಾದ್ಯಾಹ ನರಾಂತಹ ಎಲ್ಲರನ್ನೂ ಕೂಡ ಇವನೇನ್ ಮಾಡ್ತಾನೆ, ಪರಿಪೂರ್ಣರನ್ನಾಗಿ ಮಾಡ್ತಾನೆ. ಕಿಂಚ ಅಯಮಿಂದ್ರ, ಇಂತಹ ಇಂದ್ರ ಯಾರು? ಪ್ರಹಸಸ್ಪತಿ, ಪ್ರಕರ್ಷೇಣ ಸಹಸಃ ಅವಷ್ಟಂಭಕ ಶಕ್ತೇಹೇ ಪತಿ. ತಡೆಯುವುದಕ್ಕೆ ದೊಡ್ಡ ಆಘಾತ ನಮ್ಮ ಮೇಲೆ ಆಗ್ತಾ, ಜೀವನದಲ್ಲಿ ಏನೋ ಬ್ಯಾಂಕಲ್ಲಿ ಲೋನ್ ಸಿಗ್ಲಿಲ್ಲ ಅಂತಂದ್ರೆ ಬಿದ್ದೋದಾಗ ಆಡ್ತೇವೆ, ಅಥವಾ ಸಂಬಳ ಕರೆಕ್ಟ್ ಆಗಿ ತಿಂಗಳು ಬರ್ಲಿಲ್ಲ ಅಂತಂದ್ರೆ ಪ್ರಪಂಚ ಮುಳುಗೋಯ್ತು ಅನ್ನೋ ತರ ಆಡ್ತೇವೆ. ಏನೋ ಬಟ್ಟೆ ಹೊಲಿಯಕ್ಕೆ ಟೈಲರ್ ದಿನ ಕೊಡ್ಲಿಲ್ಲ ಅಂತಂದ್ರೆ ಬಾಯಿಗೆ ಬಂದಂಗೆ ಬೈತಾ ಇರ್ತೇವೆ. ನಮಗೆ ತಡೆಯುವಂತಹ ಸಾಮರ್ಥ್ಯವೇ ಇಲ್ಲ. ಅದು ಬೇಕು ಅಂದ್ರೆ ದೇವರನ್ನ ಶಿಷ್ಟೇಷ್ಟ ಅಂತ ಕರಿಬೇಕು. ಈ ಮಂತ್ರವನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಕಷ್ಟವನ್ನ ಸಹಿಸುವಂತಹ, ಧೈರ್ಯದಿಂದ ಎದುರಿಸುವಂತಹ ಸಾಮರ್ಥ್ಯವನ್ನ ಕೊಡ್ತಾನೆ ದೇವರು. ಅವಷ್ಟಂಬಕ ಶಕ್ತಿ, ಎಲ್ಲವನ್ನ ಧೈರ್ಯವಾಗಿ ನಿಂತು ತಡೆಯುವಂತಹ ಶಕ್ತಿಗೆ ನೀನು ಸ್ವಾಮಿ, ಪ್ರಹಸಸ್ಪತಿ. ಆದ್ದರಿಂದಲೇ ಇಂದ್ರ, ನಿನ್ನನ್ನ ನಾವು ಪುರುತಮ, ಪುರಾಷಾಟ್, ರುದ್ರಃ, ಪ್ರಕಸಸ್ಪತಿ ಅಂತ ಕರಿತಾ ಇದ್ದೇವಪ್ಪ. ನೋಡಿ, 4 ನಾಮಗಳು ಬಂತು. ಪುರುತಮಾಯ ನಮಃ, ಪುರಾಷಾಡ್, ರುದ್ರಃ, ರುದ್ರಘ್ನೇ ನಮಃ, ಪ್ರಹಸಸ್ಪತಯೇ ನಮಃ. 4 ಮಂತ್ರ ಬಂತು ನೋಡಿ ದೇವ್ರು ಮಾತಾಡಕ್ಕೆ. ಶತ್ರುಗಳ ಊರನ್ನ ನಾಶ ಮಾಡಿ ಪುರಾಷಾಟ್ ಅಂತ ಕರೆಯಲ್ಪಡುವ, ಅಜ್ಞಾನಾದಿ ಆವರಕಗಳನ್ನ ಕಳೆದು ವೃತ್ರಃ ಅಂತ ಕರೆಯಲ್ಪಡುವ ನೀನು ಯಾವ ಮನುಷ್ಯನನ್ನ ನಿನ್ನ ಭಕ್ತ ಅಂತ ಸ್ವೀಕಾರ ಮಾಡ್ಕೊಳ್ತೀಯೋ ಅಂತ ಪುರುಷನನ್ನ ಪುರುತಮನನ್ನಾಗಿ ಮಾಡ್ತೀ. ನೀನು ಪುರುತಮ, ನೀನು ಮೊದಲು ಪರಿಪೂರ್ಣನಾಗಿದ್ದು ಭಕ್ತನನ್ನ ಪರಿಪೂರ್ಣನನ್ನಾಗಿ ಮಾಡ್ತಿ. ಕೇವಲ ಮನುಷ್ಯನನ್ನ ಮಾತ್ರ ಅಲ್ಲ, ಹೊಳೆಯುವ ಲೋಕಗಳಾದ, ಬೆಳಕಿನ ಲೋಕಗಳಾದ ಆದಿತ್ಯ ಲೋಕ, ಚಂದ್ರಲೋಕ, ವಿದ್ಯುಲ್ಲೋಕಗಳಲ್ಲಿ, ಸ್ವರ್ಗಲೋಕಗಳಲ್ಲಿ ವಾಸ ಮಾಡತಕ್ಕಂತ ಪ್ರಜೆಗಳು ಕೂಡ ನಿನ್ನ ಅನುಗ್ರಹದಿಂದಲೇ ಪೂರ್ಣರಾಗಿದ್ದಾರಪ್ಪ. ಅಂತಹ ನೀನು ಮಹಾಧೈರ್ಯವನ್ನ ಕೊಡ್ತಿ, ಎಲ್ಲ ಸಹೋಬಲಕ್ಕೆ ನೀನು ಸ್ವಾಮಿಯಾಗಿದ್ದಿ. ಆದ್ದರಿಂದಲೇ ಇಂದ್ರ, ನಿನಗೆ ಪುರುತಮ, ಪುರಾಷಾಟ್, ವೃತ್ರಃ, ಪ್ರಹಸಸ್ಪತಿ ಮೊದಲಾಗಿರತಕ್ಕಂತ ನಾಮಗಳು ಬಂದಿವೆ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನಾಗತ್ತೆ? ಅನೇನ ವೇದೇ ಶಿಷ್ಟಾನಾಂ ಮುಕ್ತಾನಾಂ ದೇವರ್ಷಿ ಜನಾನಾಂ ಇಷ್ಟಂ ಕಾಮಪೂರಣಂ ಯಸ್ಮಾತ್ ಸಹ. ಈ ಮಂತ್ರದಿಂದ ಏನಾಯ್ತು? ತನ್ನ ಭಕ್ತರಾಗಿರತಕ್ಕ ಮನುಷ್ಯರಿಗೆ ಮಾತ್ರ ಅಲ್ಲ, ಬೆಳಕಿನ ಲೋಕಗಳಲ್ಲಿ ವಾಸ ಮಾಡತಕ್ಕಂತ ವ್ಯಕ್ತಿಗಳಿಗೂ ಪರಿಪೂರ್ಣವಾದ ಕಾಮನೆಯನ್ನ ಕೊಡ್ತಾನೆ. ವೇದಗಳಲ್ಲಿ ಹೇಳಿದ ಮುಕ್ತರಾಗಿರತಕ್ಕಂತ ದೇವತೆಗಳಿಗೆ, ಋಷಿಗಳಿಗೆ, ಮನುಷ್ಯರಿಗೆ ಕಾಮಪೂರಣೆಯು ಯಾರಿಂದ ನಡೆಯುತ್ತೋ? ಯಾರು ವೇದೋಕ್ತರಾಗಿರತಕ್ಕಂತಹ ಮುಕ್ತರಾದ ದೇವಋಷಿ ಜನಗಳಿಗೆ ಕಾಮಪೂರ್ಣೆಯನ್ನ ಮಾಡ್ತಾನೋ ಅಂತಹ ಪರಮಾತ್ಮ 316ನೇ ಮಂತ್ರ ಪ್ರತಿಪಾದ್ಯನಾಗಿ ಶಿಷ್ಟೇಷ್ಟ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಇಲ್ಲಿ ಪರಮಾತ್ಮನನ್ನ ಶಿಷ್ಟೇಷ್ಟ ಅಂತ ವ್ಯವಹಾರವನ್ನ ಮಾಡ್ತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಓಂ ತು ವಿಷ್ಮಾನ್ ಯದಿ ಮುಷ್ಮಸಿ ಕರ್ತವೇ ಕರತ್ತತ್ ಅಸ್ಯ ಸೂದದೋಹ ಸೋಮಂ ಶ್ರೀಣಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ. ಓಂ ಶಿಖಂಡಿನೇ ನಮಃ. ಓಂ ತುವಿಷ್ಮಾನ್. ತುವಿಷ್ಮಾನ್ ಅಂದ್ರೆ ಬಲವಾನ್, ಮಹಾಬಲಶಾಲಿಯಾಗಿರ್ತಕ್ಕಂತಹ ಇಂದ್ರ, ನೀನೇನ್ ಮಾಡ್ತೀಯ ಕಾರ್ಯವನ್ನ? ಶತ್ರು ಸುಖ ಖಂಡನಾದಿಕಂ ಕರ್ತವೇ ಕರ್ತುಂ ಉಷ್ಮಸಿ ಇಚ್ಛಸಿ. ಯಾರು ಶತ್ರುಗಳು ಸಾತ್ವಿಕವಾಗಿರತಕ್ಕಂತಹ ಕರ್ಮಗಳನ್ನ ಮಾಡ್ಲಿಕ್ಕೆ ಇಷ್ಟಪಡದೆ
ಆ ಕರ್ಮಗಳನ್ನ ಮಾಡುವಂತ ವ್ಯಕ್ತಿಗಳಿಗೆ ವಿಘ್ನ ಉಂಟು ಮಾಡತಕ್ಕಂತಹ ಅಜ್ಞಾನಯುಕ್ತರಾಗಿರ್ತಕ್ಕ ಶತ್ರುಗಳ ಸುಖವನ್ನ ನಾಶ ಮಾಡ್ತೇನೆ ಅಂತ ನೀನೇನ್ ಸಂಕಲ್ಪ ಮಾಡ್ತಿ ಅದು ನಡೆದೇ ನಡೆಯುತ್ತೆ. ಯಾಕೆ? ನೀನು ಸತ್ಯ ಸಂಕಲ್ಪ, ನಿನ್ನ ಸಂಕಲ್ಪಕ್ಕೆ ವಿರೋಧ ಅಂತನ್ನುವುದೇ ಇಲ್ಲ. ಇಷ್ಟ ಅದ್ಭುತ ನೋಡಿ ಇದು. ನಾವು ದೇವರನ್ನ ಈ ಮಂತ್ರ ಹೇಳಿ ಅನುಸಂಧಾನ ಮಾಡಿಕೊಂಡ್ರೆ ಯಾಕೆ ನಮಗೆ ಫಲ ಆಗೋದಿಲ್ಲ? ಅತ್ಯಂತ ಬಲಶಾಲಿಯಾಗಿರ್ತಕ್ಕ ಇಂದ್ರ ಶತ್ರುಗಳ ಸುಖವನ್ನ ನಾಶ ಮಾಡ್ತೇನೆ ಅಂತ ನೀನ್ ಇಚ್ಛೆ ಮಾಡ್ಕೊಂಡ್ರೆ ಅದನ್ನ ತಡೆಯುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ. ಅದು ನೀನ್ ಮಾಡೇ ಮಾಡ್ತಿ. ಕಾರಣ ನೀನು ಸತ್ಯ ಸಂಕಲ್ಪ. ಅಂತಹ ಸಕಲ ಕರ್ಮಗಳನ್ನೂ ಮಾಡಿಸ್ತಕ್ಕಂತಹ ಇಂದ್ರನಾಮಕನಾಗಿರ್ತಕ್ಕ ನಿನಗೆ ಕೃಷ್ಣಯ ಗೋವುಗಳು, ನೀರುಗಳು, ವೇದವಾಕ್ಯಗಳು, ಪ್ರಜೆಗಳು, ಋತ್ವಿಕ್ಕುಗಳು ಎಲ್ಲರೂ ಸೇರಿ ದೇವತೆಗಳ ಜನ್ಮ ಅಭಿವ್ಯಕ್ತ ಸ್ಥಾನವಾಗಿರ್ತಕ್ಕಂತಹ ಯಜ್ಞದಲ್ಲಿ ಸೋಮರಸವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅನೇನ ಶಂ ಸುಖಂ. ಶಂ ಅಂದ್ರೆ ಸುಖ, ಅದೇ ಅತಿಶಯವಾದಂತಹ ಸುಖವನ್ನ ಶಿ ಅಂತಾರೆ. ಶ ಶ ಶಿ. ಶ ಅಂದ್ರೆ ಸುಖ, ಶ ಅಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸುಖ, ಶಿ ಅಂದ್ರೆ ಅತಿಶಯವಾದ ಸುಖ. ಅತಿಶಯವಾಗಿರತಕ್ಕಂತಹ ಸುಖವನ್ನ ನಾಶ ಮಾಡ್ತಾನೆ. ಯಾರಿಗೆ? ಶತ್ರುಗಳ ಅತಿಶಯವಾದ ಸುಖವನ್ನ ಖಂಡನ ಮಾಡ್ತಾನೆ ಎನ್ನುವ ಅರ್ಥ ಇಟ್ಟುಕೊಂಡು ಶತ್ರುಣಾಂ ಅತಿಶಯಿತಂ ಸುಖಂ ಖಂಡಯತಿ ಇತಿ ನಿರುಕ್ತೆ. ಶತ್ರುಗಳ ಅತಿಶಯಿತವಾದ ಸುಖವನ್ನ ನಾಶ ಮಾಡ್ತಾನೆ ಎನ್ನುವ ಅರ್ಥದಿಂದ ಈ 317ನೇ ಮಂತ್ರ ಪ್ರತಿಪಾದ್ಯವಾದ ಭಗವದ್ ರೂಪ ಶಿಖಂಡಿ. ಇಲ್ಲಿಗೆ ಎಲ್ಲಿಂದ? ವಿಶ್ವಾಯ ನಮಃ ಅಲ್ಲಿಂದ ಆರಂಭ ಮಾಡಿಕೊಂಡು ಶಿಖಂಡಿನೇ ನಮಃ ಅನ್ನೋವರೆಗೂ 317 ಮಂತ್ರಗಳ ಅನುಸಂಧಾನ ನಡೆದಿದೆ. ತದಿದಾಸ ಭುವನೇಶು ಜ್ಯೇಷ್ಠಂ ಅಲ್ಲಿಂದ ಜನ್ಮಂದೇವಾನಾಂ ಅಲ್ಲಿವರೆಗೂ 317 ಮಂತ್ರಗಳ ಅರ್ಥಾನುಸಂಧಾನ. ವಿಶ್ವಾದಿ ಶಿಖಂಡಿ ಪರ್ಯಂತ 317 ಸಹಸ್ರನಾಮದ ಆಯಾ ತತ್ತದ್ರೂಪಗಳ ಅರ್ಥಾನುಸಂಧಾನವನ್ನ ನಾವು ಮಾಡಿದ್ದೇವೆ. ಇಲ್ಲಿಗೆ ಏನಾಗುತ್ತೆ? ಪ್ರಾಗ್ಭಾಗ ಸಮಾಪ್ತಿ ಆಗುತ್ತೆ. ಬೃಹತಿ ಸಹಸ್ರದ 5 ಭಾಗಗಳಲ್ಲಿ ನಾರಾಯಣನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಭಾಗ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅನಿರುದ್ಧಾದಿ ಅಂತ ಇಟ್ಕೊಂಡ್ರು ಪರವಾಗಿಲ್ಲ, ನಾರಾಯಣ ನಾವು ಅನಿರುದ್ಧ ಅಂತ ಇಟ್ಕೊಂಡ್ಬಿಡೋಣ. ಯಾಕೆ ಸುಮ್ಮನೆ? ಅನಿರುದ್ಧನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಪ್ರಾಗ್ಭಾಗ ಏನಾಗುತ್ತೆ? ಸಮಾಪ್ತಿ ಆಗತ್ತೆ. ಈ ಪ್ರಾಗ್ಭಾಗ ಸಮಾಪ್ತಿ ಆಗೋದರ ಜೊತೆಯಲ್ಲಿ ಇನ್ನೊಂದೇನು? ಗರುಡ ದೇವರ ಆಕಾರದಲ್ಲಿ ಯಜ್ಞಕುಂಡವನ್ನ ನಾವೇನ್ ಮಾಡ್ತೇವೆ ಬೃಹತಿ ಯಾಗವನ್ನ ಮಾಡಬೇಕಾದ್ರೆ ಪ್ರೇಂಕ, ಆ ಗರುಡ ದೇವರ ಆಕಾರದಲ್ಲಿರತಕ್ಕಂತ ಕುಂಡದಲ್ಲಿ ಸುಪರ್ಣ ನಾಮಕರಾಗಿ ಯಾರಿದ್ದಾರೆ? ಗರುಡ ದೇವರಿದ್ದಾರೆ. ಆ ಗರುಡ ದೇವರ ಅಂತರ್ಯಾಮಿಯಾಗಿ ಸುಪರ್ಣ ನಾಮಕನಾಗಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಆತ್ಮಭಾಗ, ಮಧ್ಯಭಾಗ, ಗ್ರೀವ, ತಲೆ ಭಾಗ, ಕುತ್ತಿಗೆಯ ಭಾಗ, ಬಲರೆಕ್ಕೆ, ಎಡರೆಕ್ಕೆ ಮತ್ತು ಬಾಲ, ಈ 5 ಭಾಗಗಳನ್ನು ನಾವೀಗ ಸಮಗ್ರವಾಗಿ ಚಿಂತನೆ ಮಾಡಿದಾಗಾಯ್ತು. ಈ 300 ನಾವು ಸುಮ್ಮನೆ ಎಲ್ಲಿಯಾದ್ರೂ ಬೃಹತಿ ಸಹಸ್ರ ಆಗ್ತಾ ಇದೆ ಎನ್ನುವಾಗ ಗರುಡಾಕಾರದಲ್ಲಿ ನಿರ್ಮಾಣ ಮಾಡಿದಂತ ಕುಂಡವನ್ನು ನಾವು ನೋಡಿದ್ರೆ ಅನುಸಂಧಾನ ಮಾಡಬೇಕಾದ ಎಲ್ಲಿಂದ? ವಿಶ್ವನಿಂದ ಮೊದಲು ಮಾಡಿಕೊಂಡು ಶಿಖಂಡಿವರೆಗೂ ಬೃಹತಿಯ 317 ಮಂತ್ರಗಳು ಆ ಗರುಡಾಕಾರದಲ್ಲಿ ನಿರ್ಮಾಣವಾಗಿರತಕ್ಕಂತ ಕುಂಡಸ್ಥನಾದ ಗರುಡಾಂತರ್ಯಾಮಿಯಾದ ಭಗವದ್ ರೂಪದ 5 ಭಾಗಗಳನ್ನ ವರ್ಣನೆ ಮಾಡ್ತಾ ಇದೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಸಾಕು, ದೊಡ್ಡ ಪುಣ್ಯ ಬರುತ್ತೆ. ಆ ಪ್ರಕಾರವಾಗಿ ಮಹಾನುಭಾವರಾಗಿರ್ತಕ್ಕಂತಹ ಶೇಷಚಂದ್ರಿಕಾಚಾರ್ಯ ರಚನೆ ಮಾಡಿದ ಈ ಬೃಹತಿ ಸಹಸ್ರ ವ್ಯಾಖ್ಯಾನ ತತ್ವಸಾರದ ಅರ್ಥಾನುಸಂಧಾನ. ನಾವೇನು ಉಪನಿಷತ್ತಿನ ಸರ್ವಮೂಲಗಳ ಅನುಸಂಧಾನದಲ್ಲಿ ಔಟ್ ಆಫ್ ಟೆಕ್ಸ್ಟ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇದು ಐತರೇಯ ಉಪನಿಷತ್ತಿನಲ್ಲಿ ಅಂತರ್ಗತವಾಗಿ ಏನು ಬಂದಿದೆ 5 ಅಧ್ಯಾಯಗಳಲ್ಲಿ ಬೃಹತಿ ಸಹಸ್ರದ ಮಹಾತ್ಮ್ಯ, ಅದರಂತೆ ಅದರ ಮಹಿಮೆಯನ್ನ ಕೇಳಿ ಬೃಹತಿಯ ಮಂತ್ರವನ್ನ ಕಲ್ತುಕೊಂಡು ಅದರ ಅರ್ಥಾನುಸಂಧಾನವನ್ನ ಮಾಡಿ
ವಿಷ್ಣು ಸಹಸ್ರನಾಮದ ನಾಮವನ್ನು ಕೇಳಿ ಅದರ ಅರ್ಥಚಿಂತನೆಯನ್ನ ಮಾಡಿದ್ರೆ ಪರಮಾತ್ಮ ವಿಶೇಷವಾಗಿರ್ತಕ್ಕಂತಹ ಫಲವನ್ನ ಕೊಡ್ತಾನೆ. ಎರಡು ಮಾತೇ ಇಲ್ಲ. ಅನುಸಂಧಾನ ನಾವು ಮಾಡಿದ್ದೇವೆ ಅಂದ್ರೆ ಇನ್ನು ಹೆಚ್ಚು ಫಲ. ಈ ಪ್ರಕಾರವಾಗಿ ಇಷ್ಟು ದಿವಸಗಳಲ್ಲಿ ಸುಮಾರು ಒಂದು 2 ತಿಂಗಳಾಯ್ತು ಅಂತ ಕಾಣುತ್ತೆ ಬೃಹತಿ ಪಾಠ ಆರಂಭ ಆಗಿ. ಈ 2 ತಿಂಗಳಲ್ಲಿ ನಿರಂತರವಾಗಿ ಮಧ್ಯದಲ್ಲಿ ನನ್ನ ಆರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು, ಸ್ವಲ್ಪ ಜ್ವರ ಬಂದಿತ್ತು. 15 ದಿವಸ ಪಾಠ ಮಾಡ್ಲಿಕ್ಕೆ ಆಗಲಿಲ್ಲ. ಬಿಟ್ಟರೆ ನಿರಂತರವಾಗಿ ಪರಮಾತ್ಮ ಬೃಹತಿಯ ಅನುಸಂಧಾನವನ್ನ ನಮ್ಮಿಂದ ಮಾಡಿಸಿಕೊಂಡಿದ್ದಾನೆ, ನಿಮ್ಮಿಂದ ಕೇಳಿಸಿಕೊಂಡಿದ್ದಾನೆ. ಆದ್ದರಿಂದ ಈ ಪ್ರಾಗ್ಭಾಗದ ಅರ್ಥಾನುಸಂಧಾನ ನಾವೇನ್ ನಡೆಸಿದ್ದೇವೆ, ಈ ಎಲ್ಲ ಅನುಸಂಧಾನವನ್ನ ಈ ಗ್ರಂಥ ರಚನೆ ಮಾಡಿದಂತಹ ರಘುನಾಥ ತೀರ್ಥರ ಅಂತರ್ಗತರಾಗಿರ್ತಕ್ಕಂಥ ಅವರ ಗುರುಗಳ ಅಂತರ್ಯಾಮಿಗಳಾಗಿರ್ತಕ್ಕಂತಹ ವ್ಯಾಸರಾಜ ಗುರುವಂತರ್ಗತ, ಅಲ್ಲಿಂದ ಬ್ರಹ್ಮಣ್ಯ ತೀರ್ಥರು, ಟೀಕಾರಾಯರು, ಪದ್ಮನಾಭ ತೀರ್ಥರು, ಶ್ರೀಮದಾಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ವೇದವ್ಯಾಸ ಭಿನ್ನ, ಶೇಷಚಂದ್ರಿಕಾರಾಯರ ಇಷ್ಟಮೂರ್ತಿಯಾಗಿರ್ತಕ್ಕಂತಹ ನೃಸಿಂಹ, ವೇದವ್ಯಾಸ ಮೂಲಪಟ್ಟಾಭಿರಾಮ ಅಭಿನ್ನನಾಗಿರ್ತಕ್ಕಂತಹ ಭೈಷ್ಮಿ ಸತ್ಯ ಸಮೇತ ಮೂಲಗೋಪಾಲ ಕೃಷ್ಣ ಸ್ವೀಕಾರ ಮಾಡಿಕೊಂಡು ಇನ್ನೂ ವಿಶೇಷವಾಗಿ ಮುಂದಿನ 4 ಭಾಗಗಳನ್ನ ನಿರ್ವಿಘ್ನವಾಗಿ ನಡೆಸಿ ಸಮಗ್ರ 1000 ಮಂತ್ರಗಳ ಅನುಸಂಧಾನವನ್ನ ಪರಿಪೂರ್ಣವಾಗಿ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರಾಗ್ಭಾಗದ ಸಮಾಪ್ತಿಯನ್ನ ಮಾಡ್ತಾ ಎಲ್ಲ ಪಾಠದ ಶ್ರವಣದ ಅನುಸಂಧಾನದ ಪುಣ್ಯವನ್ನ ಗುರುಗಳಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಮತ್ತೆ ನಾಳಿನ ಪಾಠದಲ್ಲಿ ಭೇಟಿಯಾಗೋಣ. ಮುಂದಿನ ಗಾಯತ್ರ 83 ಭಾಗ. ಶ್ರೀಕೃಷ್ಣಾರ್ಪಣ.